ಸರ್ ನಮಸ್ತೆ. ನಮಸ್ಕಾರ ಸರ್. ಹಾಂ ಸರ್, ಲಾಸ್ಟ್ ಟೈಮ್ ಬಂದಿದ್ದಾಗ ಹೇಳಿದ್ರಿ ಕಡಿಮೆ ಬಜೆಟಲ್ಲಿ ತೋಟದಲ್ಲಿ ಒಂದು ಮನೆ ಕಟ್ಬೋದು, ನಾನು ಕೂಡ ಕಟ್ಟಿದ್ದೀನಿ ಅಂತ. ಹೌದು. ಅದು ಅಲ್ಲದೆ ನೀವು ಕಾಂಟ್ರಾಕ್ಟ್ರು, ನಿಮಗೆ ಗೊತ್ತಿರುತ್ತೆ ಮನೇನ ಕಡಿಮೆ ಬಜೆಟಲ್ಲಿ ಹೆಂಗೆ ಕಟ್ಟಬೇಕು ಅಂತ. ಹೌದು. ಬಜೆಟಲ್ಲಿ ತೋಟದಲ್ಲಿ ಹೇಗೆ ಕಟ್ಟೋದು ಸರ್? ಮನೇನ ಕಡಿಮೆ ಬಜೆಟಲ್ಲಿ ಹೇಗೆ ಕಟ್ಟೋದು ಅಂದರೆ, ಮನೆದಕ್ಕೆ ಬಜೆಟ್ ಅನ್ನೋದು ಲಿಮಿಟ್ ಇಲ್ಲ. ನೀವು ಎಷ್ಟು ಕಡಿಮೆ ಬೇಕಾದರೂ ಮಾಡ್ಬೋದು, ನೀವು ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ನಮ್ಮ ಕೆಪಾಸಿಟಿಗೆ ಬೆಳೆಸ್ಕೊಂಡು ಹೋಗ್ಬೋದು. ಬಟ್ ನಮ್ಗೇನು ರಿಕ್ವೈರ್ಮೆಂಟ್ ಇದೆ, ಯಾವುದು ಎಷ್ಟು ಅವಶ್ಯಕತೆ ಇದೆ, ಇದು ಎಷ್ಟು ಬಳಕೆಗೆ ಬರುತ್ತೆ, ಅದ್ರ ಮೇಲೆ ನೋಡ್ಕೊಂಡು ನಾವು ತೋಟಕ್ಕೆ ದುಡ್ಡು ಹಾಕಬೇಕು. ನಾನು ಹೇಳ್ದಂಗೆ ಕಾಸ್ಟ್ ಕಟ್ಟಿಂಗ್ ತೋಟದಲ್ಲಿ ತುಂಬ ಇಂಪಾರ್ಟೆಂಟ್. ನಾವು ಎಷ್ಟು ಹಾಕಿದ್ರೂ ಅದರಲ್ಲಿ ನಾವು ಹಾಕಿರೋ ವಸ್ತುಗೆ ರಿಟರ್ನ್ ಬರಲ್ಲ. ಇಲ್ಲಿ ಏನು ಭೂಮಿ ಬೆಳೆಯುತ್ತೆ ಪ್ಲಸ್ ಮರ ಗಿಡಗಳಲ್ಲಿ ರಿಟರ್ನ್ಸ್ ಕಮ್ಮಿ. ನಾವಿಲ್ಲಿ ಅತಿ ಹೆಚ್ಚಾಗಿ ಲಕ್ಸುರಿಯಾಗೆಲ್ಲ ಮನೆ ಕಟ್ಟಿದ್ರೆ ಉಪಯೋಗ ಇಲ್ಲ. ಯಾಕಂದ್ರೆ ನಾವು ವೀಕೆಂಡು ಬರೋದೇ ವಾರಕ್ಕೊಂದು ದಿನ 2 ದಿನ. ನಮ್ಗೆ ಎಷ್ಟು ಬೇಕು ಬೇಸಿಕ್ಕು, ಅದರಲ್ಲೇ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಬೇಕು. ಅವಶ್ಯಕತೆ ಇರೋ ಕಡೆ ಮಾತ್ರ ನಾವು ಸ್ಟ್ರೆಂತ್ನಿಂಗ್ ಮಾಡಿದ್ದೀನಿ. ಆದಷ್ಟು ಕಾಸ್ಟ್ ಕಟ್ಟಿಂಗಲ್ಲಿ 2018 ಕಟ್ಟಿದ್ದು. ಅವತ್ತು ನನಗೆ ಚದರಕ್ಕೆ ಅವಾಗೆಲ್ಲ ಬೆಂಗಳೂರೆಲ್ಲ ಚದರ 1.5 ಲಕ್ಷ ಮಾಡ್ತಿದ್ದೆ. ಇದು ಮೋಸ್ಟ್ಲಿ ಒಂದು 50,000ಕ್ಕೆ 60,000ಕ್ಕೆ ಮುಗಿಸಿದ್ದೀನಿ ನಾನು. ಅವತ್ತಿಗೆ 1/3 ಮುಗಿಸಿದ್ದೀನಿ. ಬಟ್ ಇದು ನಾವು ಬೇರೆಯವ್ರಿಗೆ ಕಟ್ಟೋದು ತುಂಬ ಕಷ್ಟ ಆಗುತ್ತೆ. ಬಟ್ ಅವರೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದಾಗ ಇದನ್ನು ನಾವು ಕಡಿಮೆ ದುಡ್ಡಲ್ಲಿ ಮುಗಿಸ್ಬೋದು. ಬನ್ನಿ ತೋರಿಸ್ತೀನಿ ಅದ್ರ ಹೆಂಗೆ ಏನು ಅವು ಪಾಸಿಬಲ್ಲು. ಬಟ್ ಏನಂದರೆ ತೀರಾ ದೊಡ್ಡ ಸ್ಪ್ಯಾನಲ್ಲಿ ಮಾಡೋಕ್ಕಾಗಲ್ಲ ಕಾಸ್ಟ್ ಕಟ್ಟಿಂಗಲ್ಲಿ. ಅದರದ್ದು ಲಿಮಿಟೇಷನ್ ಇರುತ್ತೆ. ಆ ಲಿಮಿಟೇಷನ್ ಇಟ್ಕೊಂಡು ಮಾಡಿದಾಗ ನಾವು ಕಾಸ್ಟ್ ಕಟ್ಟಿಂಗಲ್ಲಿ ಆದಷ್ಟು ಕಡಿಮೆ, ಇವತ್ತಿನ ಲೆಕ್ಕದಲ್ಲೂ 40% ದುಡ್ಡು ಸೇವ್ ಮಾಡಿ ಕಟ್ಬೋದು. ತುಂಬ ನಾವು ದೊಡ್ಡ ಆರ್ಕಿಟೆಕ್ಚರ್ ಡಿಸೈನ್ ಮಾಡಿ ಮಾಡೋಕ್ಕೆ ಹೋದಾಗ ಅದು ಕಡಿಮೆ ಖರ್ಚಲ್ಲಿ ಮಾಡೋಕ್ಕಾಗಲ್ಲ. ಸರ್, ಇದು ನನ್ನ ಮನೆ. ಇದು ಸೈಜ್ ಬಂದುಬಿಟ್ಟು 30x20. ಓಕೆ. ಅದರಲ್ಲಿ 30x20ಯಲ್ಲಿ 15x15 2 ರೂಮು, ಮುಂದೆಗಡೆ ಒಂದು 5 ಫೀಟ್ ಪ್ಯಾಸೇಜು, ಒಂದು ಚಿಕ್ಕ ಕಿಚನ್ ಒಳಗಡೆ, ಒಂದು ಸ್ಟೋರ್ ರೂಮು, UPS ನಮ್ಮ ಅದು ಸಾಮಾನುಗಳು ಎಲ್ಲ ಮಡಗೋದಕ್ಕೆ ಒಂದು ಸ್ಟೋರ್ ರೂಮು, 2 ರೂಮ್ ಒಂದು ಅಟ್ಯಾಚ್ ಮಾಡಿದ್ದೀನಿ. ಸೇಮ್ ಸೈಜ್ ಮೇಲ್ಗಡೆ 2 ರೂಮ್ ಕಟ್ಟಿದ್ದೀನಿ. ಅದು ಶೀಟಲ್ಲಿ ಕಟ್ಟಿದ್ದೀನಿ. ಅಲ್ಲಿ ಮುಂದೆಗಡೆ ಒಂದು 12ಕ್ಕೆ 45 L ಶೇಪಲ್ಲಿ ಹೆಂಚು ಹಾಕೊಂಡು ಕಟ್ಟಿದ್ದೀನಿ. ನೋಡಿ, ಈ ಹೆಂಚೆಲ್ಲ ಹಳ್ಳಿಗಳಲ್ಲಿ 1 ರೂಪಾಯಿಗೆ ತೊಗೊಂಡಿರೋದು. ಎಲ್ಲ 1 ರೂಪಾಯಿಗೆ ತೊಗೊಂಡಿರೋದು. ಅಂದರೆ ಇಲ್ಲಿ ಬಂದು ಬೀಳೋಕ್ಕೆ 1 ರೂಪಾಯಿ ರೈತರಿಗೆ, ಅಲ್ಲಿ ಮಾರೋರಿಗೆ 1 ರೂಪಾಯಿ ಶಿಫ್ಟಿಂಗು, 1 ರೂಪಾಯಿ ಗಾಡಿಗೆ, 1 ರೂಪಾಯಿ ವಾಷಿಂಗು. ಇಲ್ಲಿ ಬಂದು ತೊಳಸ್ಬೇಕಲ್ಲ, ಇಲ್ಲ 4 ರೂಪಾಯಿ ಬಿತ್ತು ಟೋಟಲ್ ನನಗೆ ಇಲ್ಲಿ ಮನೆಗೆ ಬಂದು ಬೀಳೋಕ್ಕೆ. ಅದೇ ಬೆಂಗಳೂರಲ್ಲಿ ಅವಾಗ 28 ರೂಪಾಯಿ ಇತ್ತು. ಬೆಂಗಳೂರಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 7 ರೂಪೀಸ್ ಪರ್ ಟೈಲ್ ಬೀಳುತ್ತೆ. ನಂಗೆ 4 ರೂಪಾಯಿಗೆ ಇಲ್ಲಿ ಇನ್ಸ್ಟಾಲ್ ಆಗೋಯ್ತು. ಏನಂದರೆ ಹಳೇದು ಈ ಥರ ಎಲ್ಲ ಸೀದೋಗಿರೋದು ಅದೆಲ್ಲ ಹಾಗೇ ಇರುತ್ತೆ. ಇದು ಏನು ಸಿಗುತ್ತೆ, ಇವಾಗ ಬೇಕಾದ್ರೂ ಒಂದು 1 ಲಕ್ಷ ಹೆಂಚ್ಬೇಕಾದ್ರೆ ಹಳ್ಳಿಗಳಲ್ಲಿ ಸಿಗುತ್ತೆ. ಅದನ್ನು ನಾವು ಇದೊಂದು ಕಾಸ್ಟ್ ಕಟ್ಟಿಂಗಲ್ಲಿ ಇದೊಂದು ಮೇಯ್ನ್ ಇಂಪಾರ್ಟೆಂಟು. ಆಮೇಲೆ ಇವಾಗ ನೋಡಿ, ಈ ಒಂದು ಕಂಬ ಹಾಕಿದ್ದೀನಿ. ಇದು ನಾವು ಕಬ್ಬಿಣದ ಕಂಬಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂದರೆ, ಒಂದು 20% ಕಾಸ್ಟ್ ಜಾಸ್ತಿ ಬೀಳುತ್ತೆ. ಇದು ನಾವು ಇದೇ ಜಾಗದಲ್ಲಿ ಇದೇ ಸೆಕ್ಷನ್ ಕಂಬ ಹಾಕಿದ್ರೆ ನಾವು ಒಂದು 5,000 ರೂಪೀಸ್ ಬೀಳ್ಬೋದು. ಬಟ್ ಈ ಕಂಬ ನನಗೆ 7,000 ರೂಪಾಯಿ ಬಿತ್ತು, ಇನ್ಕ್ಲೂಡಿಂಗ್ ಆ ಡಿಸೈನು ಕೆಳಗಡೆದು ಎಲ್ಲ. ಇದು ಒಂದು ಸ್ವಲ್ಪ ಸ್ಕಿಲ್ ವರ್ಕು, ಸ್ವಲ್ಪ ಕರೆಕ್ಟಾಗಿ ನಿಲ್ಲಿಸಿಲ್ಲ ಅಂದರೆ ಬೀಳೋ ಚಾನ್ಸ್ ಇರುತ್ತೆ. ಒಂದು ಸ್ಕಿಲ್ ವರ್ಕ್ ಮಾಡಿ ನೀಟಾಗಿ ನಿಲ್ಲಿಸ್ಕೊಂಡು ಕರೆಕ್ಟಾಗಿ ಲೋಡ್ ಬೇರಿಂಗ್ ಕೊಟ್ಟರೆ ಇದು ನಮ್ಗೊಂದು 7,000 ರೂಪಾಯಿ ಕಂಬ ಬಿತ್ತು. ಒಂದು ಸ್ವಲ್ಪ ಲುಕ್ಕು, ಒಂದು ಹಳೆ ಕಾಲದ ಲುಕ್ಕು ಒಂದು ಸ್ವಲ್ಪ ಸಿಗುತ್ತೆ. ಕಲ್ಲು ರಸ್ಟ್ ಹಿಡಿಯಲ್ಲ. ಕಬ್ಬಣ ಅಂದರೆ ಪೇಂಟ್ ಮಾಡಿಸ್ತಿರ್ಬೇಕು ಇದು. ಆಮೇಲೆ ಇದು ಮಾಡಿದಾಗ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನಂದು ಒಂದು ಸಲಹೆ ಇದೆ. ಇದರಲ್ಲಿ ಯಾರೇ ಕಟ್ಟರು ಫಸ್ಟು ಇದು ಇರಲಿಲ್ಲ. ನೀವು ಆದಷ್ಟು ಒಂದು 2 ಫೀಟ್ ಈ ಥರ ನೀವು ಮನೆ ಒಳಗಡೆ ಬೌಂಡ್ರಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಹಾವುಗಳು ಒಂದು 20% ಅವಾಯ್ಡ್ ಆಗುತ್ತೆ. 100% ಯಾರ ಕೈಲಿ ಅವಾಯ್ಡ್ ಮಾಡೋಕ್ಕಾಗಲ್ಲ. ಇದರಿಂದ ಒಂದು 20% ಅವಾಯ್ಡ್ ಆಗುತ್ತೆ. ಆಮೇಲೆ ತೋಟದ್ದು ಗಾಳಿ ಧೂಳೆಲ್ಲ ಸ್ವಲ್ಪ ಇಲ್ಲೇ ನಿಂತ್ಕೊಳ್ಳುತ್ತೆ. ನೋಡೋಕ್ಕೂ ಒಂದು ಸ್ಕ್ವೇರ್ ಆಗಿ ನೀಟಾಗಿರುತ್ತೆ. ಆದಷ್ಟು ಇದೊಂದು 2 ಫೀಟನ್ನು ಹಾಕಿ, ಸುಮಾರು ಕಡೆ ನೋಡಿರ್ತೀನಿ ಹಾಕೋದಿಲ್ಲ, ಅದೊಂದು 2 ಫೀಟ್ ಆದರೂ ಹಾಕಿ. ಇದರಿಂದ ಅಟ್ಲೀಸ್ಟ್ ಆ ಹುಳಗಳೆಲ್ಲ ಬರೋದು ಅವಾಯ್ಡ್ ಆಗುತ್ತೆ. ಇದು ನೀವು ಆಮೇಲೆ ಹಾಕಿದ್ದ? ಇದು ಆಮೇಲೆ ಹಾಕಿದ್ದೆ. ಇದು ರೀಸೆಂಟಾಗಿ ಹಾಕಿದ್ದು. ಒಂದು 3 ಇಯರ್ಸ್ ಆದಮೇಲೆ ನಮ್ಗೆ ತುಂಬ ಹಾವುಗಳು ಅದು ಇದು ತೊಂದರೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಇದು ಹಾಕ್ದಾಗ ಏನಾದ್ರೆ ಹಾವು ಬಂದರೂ ಅಲ್ಲೇ ಇರುತ್ತೆ. ನಮ್ಗೆ ಅಟ್ಲೀಸ್ಟ್ ಒಂದು ಆಪ್ಷನ್ ಸಿಗುತ್ತೆ, ಹಾವು ಬಂದೈತೆ ಎಲ್ಲ ತಿಳ್ಕೊಳ್ಳೋಕ್ಕೆ. ಇಲ್ಲಾಂದರೆ ಸೀದಾ ಹೊರಗಡೆ ಬಂದ್ಬಿಡುತ್ತೆ. ಆಮೇಲೆ ನಾನು ಆದಷ್ಟು ರೆಡ್ ಆಕ್ಸೈಡ್ ಬೆಳೆಸಿದ್ದೀನಿ, ಎಲ್ಲ ಕಡೆ ರೆಡ್ ಆಕ್ಸೈಡ್ ಬೆಳೆಸಿದ್ದೀನಿ. ಇವೆಲ್ಲ ಕಾಸ್ಟ್ ಕಟ್ಟಿಂಗ್. ಇದು ಕಾಸ್ಟ್ ಕಟ್ಟಿಂಗು ಅಂದರೆ ಸ್ಕಿಲ್ ವರ್ಕರ್ಸ್ ಇಲ್ಲ. ಬಟ್ ಇದು ಮೇಂಟೆನೆನ್ಸ್ ಸ್ವಲ್ಪ ಪ್ರಾಬ್ಲಮ್ಮೇ. ಟೈಲ್ಸ್ ಅಷ್ಟು ಈಸಿಯಾಗಿ ನಾವು ಇಟ್ಕೊಳ್ಳೋಕ್ಕಾಗಲ್ಲ. ಇದು ನೋಡಿ ಅವ್ರ ಚಾಯ್ಸು. ನನ್ನ ಪರ್ಸ್ನಲ್ ಚಾಯ್ಸ್ ಏನಂದರೆ, ರೆಡ್ ಆಕ್ಸೈಡ್ ಕಾಸ್ಟ್ ಕಟ್ಟಿಂಗ್ ನಿಜನೇ, ಬಟ್ ಮೇಂಟೆನೆನ್ಸ್ ತುಂಬ ಕಷ್ಟ. ಆದಷ್ಟು ಈ ಜಾಗದಲ್ಲಿ ವೆಟ್ರಿಫೈಡ್ ಟೈಲ್ಸು ಯಾವ್ದಾರ ಹೋದರೆ ಒಳ್ಳೆಯದು. ಇಲ್ಲ ಟೆರಾಕೋಟ ಮೇಲೆ ಹಾಕ್ಸಿದ್ದೀನಿ ನಾನು, ಆ ಥರ ಟೈಲ್ಸ್ ಹಾಕ್ಸ್ಕೊಳ್ಳೋದು ಒಳ್ಳೆಯದು. ಬಟ್ ನೋಡೋಕ್ಕೆ ನಮಗೆ ಹಳ್ಳಿ ಮನೆ ವಾತಾವರಣ ಬೇಕು ಅಂತಲೇ ರೆಡ್ ಆಕ್ಸೈಡ್ ಹಾಕ್ಕೊಂಡಿದ್ದು. ಮನೆ ಒಳಗಡೆ ಹಾಕಿದ್ದೀನಿ, ಬನ್ನಿ ತೋರಿಸ್ತೀನಿ. ಎದುರುಗಡೆ ನಿಮ್ಮ ತೋಟ? ಹೌದು, ಎದುರುಗಡೆ ಮಧ್ಯದಲ್ಲಿ ಮಾಡಿದ್ದೀನಿ ನಾನು, ಸೆಂಟ್ರಲ್ ಮಾಡಿದ್ದೀನಿ. ಅದು ನಿಮ್ಗೆ ಲೊಕೇಶನ್ ಶೇರ್ ಮಾಡ್ತೀನಿ.
ಇದು ಒಂದು 15x15, ಈ ಕಡೆ ಒಂದು ರೂಮು, ಆ ಕಡೆ ಒಂದು ರೂಮು. ನಾವು ಸ್ಟಾರ್ಟಿಂಗು ನಾವು ಪರ್ಸ್ನಲ್ಗಂತ ಇದು ಇಟ್ಕೊಂಡು ಅಟ್ಯಾಚ್ ಬಾತ್ರೂಮ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಇದು ಏನಾರ ಮಾಡೋಣ ಅಡುಗೆ ಗಿಡ್ಗೆ ಅಂತ ಈ ಕಡೆ ಸಪ್ರೇಟ್ 2 ಕುಟುಂಬ ಬಂದಾಗ ಮಾಡ್ಕೊಳ್ಳೋಣ ಅಂತ ಇದು ಇಟ್ಟಿದ್ವಿ ಯಾಕಂದ್ರೆ ಫ್ರೆಂಡ್ಸ್ಗೂ ಆ ಕಡೆ ಕೊಟ್ಟಾಗ. ಬಟ್ ನಾವು ಮಾಡ್ತಿಲ್ಲ. ಇದೊಂದು ರೂಮ್, ಇದು ನೋಡಿ ರೆಡ್ ಸೈಡು. ಇದು ಹೋಗ್ತಾ ಹೋಗ್ತಾ ನೈಸ್ ಆಗುತ್ತೆ ಶೈನಿಂಗು, ಒರೆಸ್ತಾ ಶೈನಿಂಗ್ ಬರುತ್ತೆ. ಈ ಶೈನಿಂಗ್ ಬರೋಕ್ಕೆ ಸುಮಾರು ಒಂದು 7 ವರ್ಷ ಆಯಿತು. ಇದು 2018 ಕಟ್ಟಿರೋ ಮನೆ ಇದು. ಇದು ಬಾತ್ರೂಮು. ನಾವು ಬಾತ್ರೂಮ್ಗೂ ಸಹ ಟೈಲ್ಸ್ ಹಾಕಿಲ್ಲ. ಬಟ್ ಆ್ಯಕ್ಚುಲಿ ಟೈಲ್ಸ್ ಹಾಕೋದು ಒಳ್ಳೇದು. ಇದು ಮೇಂಟೆನೆನ್ಸ್ ಕಷ್ಟ, ಪ್ರತಿ ವರ್ಷ ಪೇಂಟಿಂಗ್ ಹೇಳುತ್ತೆ. ಟೈಲ್ಸ್ ಹಾಕ್ಬಿಟ್ರೆ ಒಳ್ಳೇದು. ಅವತ್ತಿಗೆ ನನಗೆ ಇದ್ದಿದ್ದ ತೋಟಕ್ಕೆ ಆ ಥರ ಇತ್ತು, ಖರ್ಚು ಮಾಡಬಾರ್ದು ಅಂತ. ಬಟ್ ಟೈಲ್ಸ್ ಹಾಕ್ಬಿಟ್ರೆ ಇನ್ನೊಂದು 5000 ರುಪೀಸ್ ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. ಬಟ್ ಟೈಲ್ಸ್ ಹಾಕೋದು ಒಳ್ಳೇದು. ಇದೆಲ್ಲ ಮಾಮೂಲಿ ಡೋರ್ ಸರ್. ಇದು ಎಲ್ಲ ನಾನು ಯಾವುದೂ ಹೌದು ಮಾಮೂಲಿ ಪ್ಲೈವುಡ್, ಇದು ಮಾಮೂಲಿ ಪ್ಲೈವುಡ್ಗೆ ಹಾಕಿ ಒಂದು ಹಳ್ಳಿಗೆ ಏನು ಲುಕ್ ಬರಬೇಕೋ ಅಷ್ಟು ಮಾತ್ರ ಮಾಡಿದ್ದೀವಿ. ಇದನ್ನು ಎಕ್ಸ್ಟ್ರಾ ಏನು ಮಾಡೋಕ್ಕೋಗಿಲ್ಲ. ಇದು ಒಂದು ಸ್ಟೋರ್ ರೂಮು, ಯು ಪಿ ಎಸ್. ಈ ಕಡೆ ಭತ್ತ ಇಟ್ಟಿದ್ದೀವಿ ನಮ್ಮ ತೋಟದ್ದು. ಅದೇ ಅಲ್ಲಿ 2 ಎಕರೆ ಇದೆ ಆ ಕಡೆ, ಅಲ್ಲಿ ಭತ್ತ ಬೆಳಿತೀನಿ. ಇದು ಮುಂದಿನ ವರ್ಷಕ್ಕೆ ಅದಾಗುತ್ತೆ. ಮೊನ್ನೆ ಜನವರಿಯಲ್ಲಿ ಬಂದಿದ್ದು. ಇದು ಹೋದ ವರ್ಷದ ಅಕ್ಕಿ. ನಿಮ್ಮದೇ ತೋಟದ? ನಮ್ಮದೇ ತೋಟದ ಅಕ್ಕಿ. 5 ವರ್ಷದಿಂದ ನಾವೇ ಬೆಳ್ಕೊಂತ, 2020ರಿಂದ ನಾವೇ ಬೆಳ್ಕೊಂತ ತಿಂತಾ ಇರೋದು, 21ಇಂದ. ಇದು ಅಲ್ಲಿ ಚೀಲ ಅವ್ರದ್ದು ಇರ್ತದೆ, ಮಾರ್ಕೆಟಿಂಗ್ ಚೀಲ. ರೂಪಾಯಿ ಚಾರ್ಜ್ ಮಾಡ್ತಾರೆ, ಹೇಳಿದ ಚೀಲ ಹಾಕೊಡ್ತಾರೆ. ಅಕ್ಕಿ ನಿಮ್ಮದು ಚೀಲ? ಚೀಲ ಮಾತ್ರ ಅವ್ರದ್ದು. ಈ ಕಡೆ ಇನ್ನೊಂದು ರೂಮ್ ಇದೆ, ಬನ್ನಿ ತೋರಿಸಿ. ಇದೊಂದು ಸೇಮ್ 15x15. ಇದಕ್ಕೆ ಅಟ್ಯಾಚ್ ಇಲ್ಲ. ಇದೊಂದು ಚಿಕ್ಕ ಕಿಚನ್ ಮಾಡಿದ್ದೀವಿ, ಒಂದು ಸಣ್ಣ ಕಿಚನ್ ಮಾಡ್ಕೊಂಡಿದ್ದೀವಿ. ಮಾಮೂಲಿ ಫ್ರಿಜ್ಜು ಏನೇನು ಬರುತ್ತೆ ನಮ್ಮ ಸ್ಟೋರೇಜ್ಗೆ. ಗೆಸ್ಟ್ ಬಂದಾಗ ಇರಲಿ ಅಂತ ಬೆಂಗಳೂರಲ್ಲಿ ಮಿಕ್ಕಿರೋ ಮಂಚಗಳೆಲ್ಲ ಹಳ್ಳಿಗೆ ಅದೇ. ಇದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಸರ್ ಮನೆಗೆ ಟೋಟಲ್? ಸರ್ ಇದು ನನ್ನ ಟೋಟಲ್ ಅವಾಗ ನಾನು ಬರ್ದಿಕ್ಕಿರೋ ಪ್ರಕಾರ ಇದು ಕಂಪ್ಲೀಟ್ ಇಷ್ಟು ಮನೆಗೆ ಅವಾಗ 7.5 ಲಕ್ಷ ಖರ್ಚಾಯಿತು ಅಷ್ಟೇ. 7.5 ಲಕ್ಷ ಅಷ್ಟೇ. ಕೆಳಗಡೆ ನೋಡ್ತಾ ಇದೀವಲ್ಲ ಅಷ್ಟಕ್ಕೆ ಮಾತ್ರ, ಇನ್ಕ್ಲೂಡಿಂಗ್ ಎಂಚೆಲ್ಲ ಸೇರಿ ಅಂದ್ರೆ ಮೇಲ್ಗಡೆ ಅದು ಸಪ್ರೇಟ್ ಆಮೇಲೆ ಕಟ್ಟಿದ್ದು. ಈ ಕೆಳಗಡೆ ಈ 2 ರೂಮು, ಇದೊಂದು ಸ್ಟೋರ್ ರೂಮು, ಇದೊಂದು ಕಿಚನ್ನು. 20ಕ್ಕೆ 35 ಇದೆ. ಅಂದರೆ ಅರೌಂಡ್ ಒಂದು 750 ಸ್ಕ್ವೇರು. ಇದೊಂದು 3.5 ಲ್ಯಾಕ್ಸ್, ಇದೊಂದು 3.5 ಲ್ಯಾಕ್ಸ್. ಇದೊಂದು 8 ಅಂದ್ಕೊಳ್ಳಿ ಮ್ಯಾಕ್ಸ್ ಈ ಕೆಳಗಡೆಗೆ, ಇನ್ಕ್ಲೂಡಿಂಗ್ ಗಿಂಚು ಫಿನಿಶಿಂಗ್ ಪೇಂಟು. ನಾನು ಇನ್ನೊಂದು ಬನ್ನಿ ತೋರಿಸ್ತೀನಿ, ತುಂಬ ಇಂಪಾರ್ಟೆಂಟ್ ಇದು. ಏನಂದರೆ ನೋಡಿ, ಇದು ಮನೆ, ಇದು ನಾರ್ತ್ ಈಸ್ಟ್ ಇದು ಹಾಕ್ಕೊಂಡಾಗ ಇದು ಅಗ್ನಿ ಮೂಲೆ, ಇದು ಕುಬೇರ್ ಮೂಲೆಯಿಂದ ಬರೋದು. ಇಲ್ಲಿ ಹಸುಗೆ ಇಟ್ಕೊಂಡಿದ್ದೀನಿ. ಹಸು ನನಗೆ ಆ ರೂಮ್ ತೆಗೆದ್ರೆ ಹಸು ಕಾಣಬೇಕು ಅಂತ ಹೇಳಿದ್ನಲ್ಲ, ಅಲ್ಲಿ ನಾವು ಬೆಳಗ್ಗೆ ಮುಖ ನೋಡ್ಬೇಕಂದ್ರೆ ಅಲ್ಲಿ ತೆಗೆದ್ರೆ ಇಲ್ಲಿ ಹಸು ಕಾಣಬೇಕು, ಪಕ್ಕನೇ ಇರಬೇಕು ಹಸು, ಮನೆಗೆ ಅಟ್ಯಾಚ್ ಇರಬೇಕು ಅಂತ. ಫಸ್ಟ್ ನನ್ನ ಕಾನ್ಸೆಪ್ಟ್ ಇದ್ದು ಮನೆ ಒಳಗಡೆ ಹಸು ಇರಬೇಕು ಅಂತ ಪ್ಲಾನ್ ಮಾಡಿದೆ. ಅದು ಪ್ರಾಕ್ಟಿಕಲ್ ಆಗಿ ನಮ್ಮ ಸಿಟಿಯವ್ರಿಗೆ ಆಗಲ್ಲ, ಯಾಕಂದರೆ ಅದು ವೆಂಟಿಲೇಷನ್ ಎಲ್ಲ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಇದನ್ನು ಕುಬೇರ್ ಮೂಲೆಗೆ ಇದನ್ನ ಇಟ್ಕೊಂಡು ಈ ಕಡೆ ಈಸ್ಟ್ ಸೈಡ್ಗೆ ನಾನೆಲ್ಲ ಓಪನ್ ಬಿಟ್ಕೊಂಡು ಎಲ್ ಶೇಪು ಇಟ್ಕೊಂಡಿದ್ದೀನಿ. ಆದಷ್ಟು ಮನೆ ಈ ಕಡೆ ಮಾಡಿದಾಗ ನಮಗೊಂದು ಯುಟಿಲೈಸ್ ಚೆನ್ನಾಗಿ ಬರುತ್ತೆ. ಈಗ ಗೆಸ್ಟೆಲ್ಲ ಜಾಸ್ತಿ ಬರ್ತಾರೆ ಅಂತ ಸಪ್ರೇಟಾಗಿ ಒಂದು ಕಿಚನ್ ಮಾಡ್ಕೊಂಡಿದ್ದೀನಿ. ಈ ಕಿಚನ್ ಕಾಸ್ಟ್ಗೂ ಅಷ್ಟೇ ಒಂದು 25,000 ಆಗಿರ್ಬೋದು, ಹೆಚ್ಚು ಕಡಿಮೆ. ಒಂದು ಚದರ ಇದೆ. ಇದು ನೋಡಿ, ನಮ್ಮದು ಸರ್ವೆ ಸೆಂಟ್ರಿಂಗಲ್ಲಿ ಮಿಕ್ಕಿರೋ ಮರ ಇದು. ಬಂದರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಇದೆಲ್ಲ ಸರ್ವೆ ಮರ ಇದು. ಇನ್ನು ಹಂಗೆ ಇದೆ. ಒಂದು 2,000 ರೂಪಾಯಿ ಕಾರ್ಪೆಂಟ್ರ್ ಕೊಟ್ಟಿದ್ದೀನಿ. ಇದು ಕ್ಲ್ಯಾಂಪ್ ಒಂದೇ ಬಂಡವಾಳ ಹಾಕಿರೋದು. ಈ ಕ್ಲ್ಯಾಂಪ್ಗಳು ಹಾಕಿದ್ದೀನಿ, ಇದೊಂದಕ್ಕೆ ಮಿಕ್ಕಿರೋದೆಲ್ಲ ಇಲ್ಲಿರೋ ವೇಸ್ಟೇ. ಎಲ್ಲ ಸೆಂಟ್ರಿಂಗ್ ಐಟಮ್ ಮಿಕ್ಕಿರೋದೆಲ್ಲ ಇಲ್ಲೇ ಕುಯ್ದು ಹಾಕಿರೋದು. ಸೆಂಟ್ರಿಂಗಲ್ಲಿ ಐಟಮ್ ಸಿಗುತ್ತೆ, ಅದೇ ಕುಯ್ದು ಹಾಕಿರೋದು. ಸ್ಟ್ರೆಂತ್ ಇದೆ, ಸಾಕು ನಮಗೆ, ಏನು ಫುಲ್ ಸ್ಟ್ರೆಂತ್ ಇದೆ. ಆಗಲೇ ಇದು ಮಾಡೇ 4 ಇಯರ್ಸ್ ಆಯಿತು. ಅಲ್ಲ, ಇವೆಲ್ಲ ಗೆದ್ಲು ತಿನ್ಬಿಡಲ್ವಾ? ಇಲ್ಲ, ಸಾರ್ವೆಗೆ ಅಷ್ಟು ಈಸಿಯಾಗಿ ಬೀಳೋದಿಲ್ಲ. ಸಾರ್ವೆ ಮರಕ್ಕೆ ಅಷ್ಟು ಈಸಿಯಾಗಿ ಗೆದ್ಲು ಬೀಳಲ್ಲ. ಬಿದ್ದರೂ ಚೇಂಜ್ ಮಾಡ್ಕೊಬೋದು, ಏನು ನನಗೆ ಗೊತ್ತಿರೋಂಗೆ ಬೀಳಲ್ಲ. ಇಲ್ಲಿ ಅಡುಗೆ ಒಂದು 100-150 ಜನಕ್ಕೆ ಫ್ಯಾಮಿಲಿ ಫಂಕ್ಷನ್ ಮಾಡ್ತೀನಲ್ಲ, ಆವಾಗ ಅಡುಗೆ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ವೀಕೆಂಡು ಫಾರ್ಮ್ ಟೂರ್ ಅಂತಲೂ ರೆಂಟ್ ಕೊಡ್ತೀನಿ. ಅಂದರೆ ಗ್ರೂಪ್ ಬುಕ್ಕಿಂಗ್ ಮಾತ್ರ. ಸ್ವಲ್ಪ ಟ್ರೈನಿಂಗ್ ಅದು ಇದೆಲ್ಲ ಸ್ವಲ್ಪ ನನ್ನ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಶೇರ್ ಮಾಡ್ತೀನಿ. ಅವರೆಲ್ಲ ಬರ್ತಾರೆ, ಬಂದು ಮಾಡಿಕೊಂಡು ಅದರದ್ದೊಂದು ಅಟ್ಲೀಸ್ಟ್ ಒಬ್ಬರು ಲೇಬರ್ದು ಒಂದು ಕಾಸ್ಟ್ ಮಾತ್ರ ಆಗುತ್ತೆ. ಅದು ಕಮರ್ಷಿಯಲಾಗಿ ಮಾಡಲ್ಲ. ಈಗ ನಾವು ಇಷ್ಟು ಜಾಗ ಏನು ನೋಡಿದ್ವಿ, ಇದಕ್ಕೆ 8 ಲಕ್ಷ ಖರ್ಚು ಮಾಡಿದ್ದೀವಿ ಅವತ್ತಿಗೆ ಸರ್, 2018ಕ್ಕೆ. 18 ಮೇಲಕ್ಕೆ ಸರ್, ಮೇಲ್ಗಡೆ ಇದು 2023ಅಲ್ಲಿ ಮಾಡಿದ್ದು. ಸೇಮ್ 6 ಚದರನೇ. ಒಂದು ಸ್ವಲ್ಪ ಪ್ಯಾಸೇಜ್ ಲೆಕ್ಕ ಹಾಕಿದಾಗ ಒಂದು 5 ಚದರ ಬರುತ್ತೆ. ಅದು ಪೋರೋಥರ್ಮ್ ಬ್ರಿಕ್ ಅಂತ ಬರುತ್ತೆ, ವಿನ್ನಂಬರ್ ಕಂಪ್ನಿಯವ್ರದ್ದು. ಅದನ್ನ ಹಾಕಿ ಲೈಟ್ ವೆಯ್ಟ್ ಮಾಡಿರೋದು.
ಅದು ಒಂದು 6 lakhs ಆಯಿತು ಮೇಲೆ ಕಟ್ಟೋದಕ್ಕೆ. ಈಗ 1 ಲಕ್ಷನೇ ಬೀಳುತ್ತೆ ಚದರಕ್ಕೆ. ಯಾಕಂದರೆ ಅದು 2 years ಬ್ಯಾಕ್ ಕಟ್ಟಿದ್ದು. ಅದು ಬ್ರಿಕ್ಕು ಕಾಸ್ಟ್ಲಿ, 100 ರೂಪಾಯಿದೆ ಬ್ರಿಕ್ ಅದು. ಆಮೇಲೆ ಇದು ಏನಕ್ಕೆ ಕಾಸ್ಟ್ ಕಟ್ಟಿಂಗು ಅಷ್ಟು ಕಮ್ಮಿ ಬಿತ್ತು ಅಂದರೆ ಎಲ್ಲೂ ಪಿಲ್ಲರ್ ಹಾಕಿಲ್ಲ, ಮನೆಗೆ ಪಿಲ್ಲರ್ ಅನ್ನೋದಿಲ್ಲ, 5 ಕೋರ್ಸ್ ಪಾಯ ಹಾಕಿರೋದು. ಪಾಯನೂ ತುಂಬ ಜಾಸ್ತಿ ಹಾಕಿಲ್ಲ. ಆಮೇಲೆ ಇಟ್ಕೆಯಲ್ಲಿ ಕಟ್ಟಿಲ್ಲ, ಇದು ಆಲೋ ಬ್ಲಾಕಲ್ಲೇ ಕಟ್ಟಿರೋದು. ಫುಲ್ ಆಲೋ ಬ್ಲಾಕ್ ಮೇಲೆ ಸ್ಟ್ರೆಂತ್ ನಿಂತಿದೆ. 4 ಸೈಡ್ ಗೋಡೆ, ಮಧ್ಯದಲ್ಲಿ ಒಂದು ಗೋಡೆ, ಆ ಬಾತ್ರೂಮ್ ಕಿಚನ್ದು ಒಂದು ಗೋಡೆ ಬರುತ್ತೆ. ಅಷ್ಟೇ ಸ್ಟ್ರೆಂತ್ನ ಕರೆಕ್ಟಾಗಿ ಹಾಕ್ಬಿಟ್ಟು ಮೋಲ್ಡ್ ಹಾಕಿರೋದು. ಏನಂದರೆ ನಾನು ಹೇಳಿದ್ನಲ್ಲ, ನಾನು ಕಾಂಟ್ರಾಕ್ಟರ್ ಅಂತ, ಸ್ವಲ್ಪ ಈ 15x15 ಬಲ್ಜ್ ಆಗೋ ಚಾನ್ಸ್ ಇರುತ್ತೆ. ಸ್ವಲ್ಪ ರೂಫ್ ಥಿಕ್ನೆಸ್ಸು ಒಂದು 5.5 ಇಂಚ್ ಮಾಡಿಕೊಂಡ್ರೆ ಮ್ಯಾಟ್, ಡಬಲ್ ಮ್ಯಾಟ್ ಹಾಕ್ಕೊಂಡು ಅಲ್ಲೊಂದು ಸ್ವಲ್ಪ ಕಾಸ್ಟ್ ಒಂದು ಅರ್ಧ ಟನ್ ಕಬ್ಬಣ ಜಾಸ್ತಿ ತೊಗೊಳುತ್ತೆ. ಕೆಳಗಡೆ ಎಲ್ಲ ನಮಗೆ ಸೇವಿಂಗು ಜಾಸ್ತಿ ಆಗುತ್ತೆ. ಇದು ಈ ಫೀಲ್ಡಲ್ಲಿರೋರ್ಗೆ ಅರ್ಥ ಆಗುತ್ತೆ, ಇವು ಮಾಡ್ಬೋದು. ಬಟ್ ಏನಂದರೆ ನಾವು ಅಲ್ಲಿ ಸ್ಪ್ಯಾನ್ ದೊಡ್ಡದು ಮಾಡೋಕ್ಕೆ ಹೋದಾಗ, ದೊಡ್ಡ ಹಾಲ್ ಬೇಕು ಅಂತೆಲ್ಲ ಬಂದಾಗ ಕಾಸ್ಟ್ ಕಟ್ಟಿಂಗಲ್ಲಿ ಆಗೋದೇ ಇಲ್ಲ, ಅಲ್ಲೇ ಖರ್ಚು ಎಲ್ಲ ಆಡಪ್ ಆಗೋದು. ನೀವು ಆ್ಯಕ್ಚುಲಿ ಮಾಡಿರೋದು ರೂಮ್ ಕಳ್ತಾರ, ಚಿಕ್ಕ ರೂಮ್, 2 ರೂಮು. ಈಗ 2 ರೂಮ್ ಮೇಲೆ ಎಕ್ಸ್ಟ್ರಾ ಮಾಡ್ಕೊಂಡು. ಅಲ್ಲ, ಈಗ ನೀವು ಆಲೋ ಬ್ರಿಕ್ಸಲ್ಲಿ ಕಟ್ಬಿಟ್ಟು ಮೇಲ್ಗಡೆ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳುತ್ತಾ? ನಿಂತಿದೆಯಲ್ಲ ಸರ್, ಮೇಲ್ಗಡೆ ಲೈಟ್ ವೇಟ್ ಹಾಕಿದ್ದೀನಿ. ಈಗ 4 ಲೈಟ್ ವೇಟ್ ಹಾಕಿದ್ದೀನಿ. ನೀವು ಇಲ್ಲಿ ಆಲೋ ಬ್ಲಾಕ್ ಹಾಕಿದ್ದೀನಿ ಅಂತಾನೆ ಲೈಟ್ ಹೌದು. ಫಸ್ಟೇ ನಾನು ಕಟ್ಟುವಾಗಲೇ ಫ್ಯೂಚರ್ 2 ರೂಮ್ ಕಟ್ತೀನಿ ಅಂತ ಅದನ್ನು ತೋರಿಸ್ತೀನಿ, ಬನ್ನಿ. ನಾನು ಕಟ್ಟಿರೋದಕ್ಕೆ ಬನ್ನಿ ಮೇಲೆ ಹೋಗೋಣ. ಇಲ್ಲ, ಔಟ್ಸೈಡಿಂದ 2 ಕಾಮನ್ ಟಾಯ್ಲೆಟ್ ಮಾಡಿದ್ದೀನಿ, ನಮ್ಮ ಲೇಬರ್ಗೂ ಯೂಸ್ ಆಗಲಿ ಅಂತ. ಒಂದು 2 ಇಂಡಿಯನ್, ಒಂದು ವೆಸ್ಟರ್ನ್, ಒಂದು ಒಳಗಡೆ ಒಂದು ಅಟ್ಯಾಚ್ ಇದೆ. ಬನ್ನಿ ಮೆಟ್ಲು ಮೇಲೆ ಹೋಗೋಣ. ಇವರೆಲ್ಲ ನಿಮ್ಮ ಈಗ ನೀವು ಬಂದಿದ್ದೀರಾ ಅಂತ ಕಟ್ಟಾಕಿದ್ದೀನಿ. ನಾನು ಬಿಟ್ಬಿಡ್ತೀನಿ ಆ್ಯಕ್ಚುಲಿ. ನೀವು ಬಂದಿದ್ದೀರಾ ಅಂತ ಎಲ್ಲ ಯಾರಿಗೂ ಕಚ್ಚೋದಿಲ್ಲ, ಆದರೆ ಸುಮ್ಮನೆ ಅದು ಜಾಸ್ತಿ ಇದೆಯಲ್ಲ ಎಲ್ಲ ಕಟ್ಟಾಕಿದ್ದೀನಿ. ಈಗೆಲ್ಲ ಬಿಟ್ಬಿಡ್ತೀವಿ ಇನ್ನೊಂದು 1 hour. ಓಕೆ, ನೋಡಿ, ಈ ಟೈಲ್ ಸ್ವಲ್ಪ ಹಾಕ್ಕೊಂಡ್ರೆ ಸ್ವಲ್ಪ ನಿಮಗೆ ಟ್ರೆಡಿಷ್ನಲ್ ಆಗು ಕಾಣುತ್ತೆ. ಮನೆ ಒಳಗೂ ಕೂಡ ಹಾಕೋದು. ಮನೆ ಒಳಗಡೆನೇ ಹಾಕಿದ್ದೀನಿ. ಪಾರ್ಕಿಂಗ್ ಟೈಲ್ ಇದು. ನೋಡಿ, ಇದೆಲ್ಲ ಸ್ವಲ್ಪ ಸ್ಪೇಸ್ ಯೂಸ್ ಮಾಡಿಕೊಂಡು ಇದು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಮಾತ್ರ ಅದು ಹೊಸದೊಂದು UPVC ಇದು ಬಂದಿದೆ, ಶೀಟ್ ಹಾಕಿದ್ದೀನಿ. ಬಟ್ ಇದು ಪ್ರಾಕ್ಟಿಕಲಿ ವರ್ತಲ್ಲ, ನನಗೆ ಗೊತ್ತಾದಂಗೆ. ಇವಾಗ ಮುಂದಕ್ಕೆ ಯಾರಿಗೂ ರೆಕಮೆಂಡ್ ಮಾಡಲ್ಲ, ಇದು ಹಾಕೋಕ್ಕೆ ಹೋಗಬೇಡಿ. ಇಲ್ಲೇನಾಗುತ್ತೆ, ನೀರು ಕೆಳಗಡೆ ಮಾಯಿಶ್ಚರ್ ಬರುತ್ತೆ ಮಳೆ ಬಂದಾಗ. ಓಕೆ, ಏನಂತಾರೆ, ಈಗ ಬಾಟ್ಲು, ಕೋಲ್ಡ್ ಫ್ರಿಜ್ ಬಾಟ್ಲು ಈಚೆ ತೆಗೆದ್ರೆ ನೀರು ಹೆಂಗೆ ಮಾಯಿಶ್ಚರ್ ಬರುತ್ತೆ, ಕೆಳಗಡೆನೂ ಮಾಯಿಶ್ಚರ್ ಬರುತ್ತೆ, ಅದೇ ಡ್ರಾಪ್ ಆಗುತ್ತೆ. ಅದರಿಂದ ನಾನು ರೆಕಮೆಂಡ್ ಮಾಡಲ್ಲ, ಬಟ್ ತಣ್ಣಗಿರುತ್ತೆ. ಅಲ್ಲ ಸರ್, ಇದೇ ಸರ್, ಇದು ಇಟ್ಟಿಗೆ ಚೆನ್ನಾಗಿದೆಯಲ್ಲ ಸರ್? ಇದು ಇಟ್ಟಿಗೆ, ಇದು ನಾನ್ ಪ್ಲಾಸ್ಟಿಂಗು. ಇದೇನಂದರೆ ಇದಕ್ಕೊಂದು ಮಿಷಿನ್ ಇದೆ ಕಟ್ಟೋದಕ್ಕೆ, ಅದ್ರ ಮೇಲೆ ಹಾಕಿದ್ರೆ ಒಂದೇ ಈಕ್ವಲಾಗಿ ಸಿಮೆಂಟ್ ಬೀಳುತ್ತೆ. ಇದನ್ನ ಸ್ಕಿಲ್ ವರ್ಕಲ್ಲಿ ಕಲಿಸಿಲ್ಲ, ನಮ್ಮ ಇಲ್ಲಿರೋ ಲೋಕಲ್ ಲೇಬರೇ ಕಟ್ಟಿರೋದು. ಈ ಇಟ್ಕೆನ ಯಾವುದರಿಂದ ತಯಾರಿಸಿರೋದು? ಇದು ಕ್ಲೇ, ಇದು ಕಂಪ್ಲೀಟ್ ಕ್ಲೇ. ವಿನಂಬರ್ ಕಂಪ್ನಿ ಅಂತ ಅಲ್ಲಿ ಕುಣಗಲಲ್ಲಿದೆ. ಅವ್ರಿಗೆ ನಾವು ಆನ್ಲೈನಲ್ಲಿ ಪೇ ಮಾಡಿದ್ರೆ ಅವ್ರದ್ದೇ ಗಾಡಿ, ಅವರೇ ಡೆಲಿವರಿ ಕಳಿಸ್ಕೊಡ್ತಾರೆ. ನಾನು ತೊಗೊಂಡಾಗ 89+ ಟ್ಯಾಕ್ಸ್ ಏನೋ ಇತ್ತು. ಇದು 2 ಥರ ಬರುತ್ತೆ. ಪ್ಲಾಸ್ಟಿಂಗ್ ಮಾಡೋದಕ್ಕೆ ಲೈನ್ ಬರುತ್ತೆ, ರಫ್ ಕೊಟ್ಟಿರ್ತಾರೆ. ಪ್ಲಾಸ್ಟಿಂಗ್ ಬೇಡ ಅಂದರೆ ನೈಸ್ ಕೊಡ್ತಾರೆ. ಅದು ನಮ್ದು ಏನಾಗೋಯ್ತು, ಇದಕ್ಕೆ ಸಿಮೆಂಟು PPF ಯೂಸ್ ಮಾಡಬೇಕು. ನಾನು ಇದು 53 ಯೂಸ್ ಮಾಡಿರೋದ್ರಿಂದ ವೈಟ್ ಆಗೋಯ್ತು. ಓಕೆ, ಯಾಕಂದರೆ ನಮಗೂ ಅಷ್ಟು ಇದಿರಲಿಲ್ಲ. ಅವ್ರು ಹೇಳಿದ್ರು PPF ಹಾಕಬೇಕು ಅಂತ. ಫಾಸ್ಟ್ ಸೆಟ್ಟಿಂಗ್ಗೆ ನಾವು ಹಾಕಿದಾಗ ಏನಾಗುತ್ತೆ, ಅದರಲ್ಲಿ ಒಂಥರ ವೈಟ್ ಸುಣ್ಣ ಥರ ಬರುತ್ತೆ ಫಾಸ್ಟ್ ಸೆಟ್ಟಿಂಗ್ಗೆ 53 ಗ್ರೇಡಲ್ಲಿ. ಅದರಿಂದ ವೈಟ್ ಆಗಿದ್ದಕ್ಕೆ ನಾನು ಬಣ್ಣ ಮಾಡಿದೆ. ನನಗೆ ಆ್ಯಕ್ಚುಲಿ ಬಣ್ಣ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಬಟ್ ಇಲ್ಲಾಂದರೆ ತುಂಬ ವೈಟ್ ಗಲೀಜಾಗಿ ಕಾಣುತ್ತೆ ಅಂದ್ಬಿಟ್ಟು ಸಿಮೆಂಟ್ ಕಲರು ನಾನು ಬಣ್ಣ ಮಾಡಿಸ್ದೆ. ಇದು ಬನ್ನಿ ತೋರಿಸ್ತೀನಿ. ಇದನ್ನು ಫಸ್ಟೇ ನಾನು ಕಟ್ಟೋಗಿ ಮುಂದೆ ಕಟ್ತೀನಿ ಅಂದರೆ ಈ ಪ್ಯಾರಪಟ್ ವಾಲೆಲ್ಲ ಹಂಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಹಳೆ ಪ್ಯಾರಪಟ್ ವಾಲ್ ಇತ್ತು, ಅದೆಲ್ಲ ಹಂಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಓಕೆ, 2 ಕ್ರಾಸ್ ವೆಂಟಿಲೇಷನ್ಗೆ. ಇದೆಲ್ಲ ನಮ್ಮ ಬೆಂಗಳೂರು ಪ್ರಾಜೆಕ್ಟಲ್ಲಿ ಮಿಕ್ಕಿರೋ ಕಬ್ಬಣಗಳಿದು, ಅದನ್ನು ಯೂಸ್ ಮಾಡಿಕೊಂಡು ಇದು ಟಾಯ್ಲೆಟ್ಗೆ ಎಷ್ಟು ಬೇಕೋ ಅಷ್ಟೇ ಒಂದು 5 ಅಡಿ ಹಾಕ್ಕೊಂಡಿದ್ದೀನಿ. ಟೈಲ್ಸ್ ಹಾಕಿ ಮಿಕ್ಕಿದೆಲ್ಲ ಇಟ್ಕೆ ಅಷ್ಟೇ ಹಾಗೆ ಬಿಟ್ಟಿದ್ದೀರ. ಅಲ್ಲ, ಇದು ಮೇಲ್ಗಡೆ ಇದು ಶೆಕೆ ಅನ್ಸಲ್ವಾ? ಅದೇ ಇವಾಗ ಮೇಲೆ ಮರ ಹೋಗ್ಬಿಟ್ಟಿದೆ ಮೇಲೆ, ಇನ್ನೊಂದು ವರ್ಷಕ್ಕೆ ಇನ್ನೂ ಮೇಲೆ ಹೋಗ್ಬಿಡುತ್ತೆ. ಇದಕ್ಕೆ ನೀವು ವಿಂಡೋ ನಾನು ಈಗ ಬಂದಿದ್ದಕ್ಕೆ ತೆಗ್ದಿರೋದಕ್ಕೆ ಒಂದು ಸ್ವಲ್ಪ ನಮಗೆ ಈ ಬಿಸಿಲಲ್ಲಿ ಅನಿಸುತ್ತೆ. ಕರೆಕ್ಟಾಗಿ ಕ್ರಾಸ್ ವೆಂಟಿಲೇಷನ್ ತೆಗೆದ್ಬಿಟ್ರೆ ಕೂಲ್ ಆಗಿಬಿಡುತ್ತೆ. ಇದು ರಾತ್ರಿ ಮಲ್ಕೋ ಮಳೆ ಜೋರು ಬಂದರೆ ಸೌಂಡ್ ಸ್ವಲ್ಪ ಬರುತ್ತೆ ಅಲ್ಲ. ಇದು ಬರೀ 2 mm ಶೀಟ್, ಅದು ಸೌಂಡ್ ಬರುತ್ತೆ. ಕಂಪೇರ್ ಟು ಬ್ಲೂ ಶೀಟ್ಗಿಂತ ಕಮ್ಮಿ ಇದು. ಆಮೇಲೆ ಇದು ಅಷ್ಟೇ ಬ್ಲೂ ಶೀಟ್ ಥರನೇ. ಕತ್ಲಾಗಿದ ತಕ್ಷಣ 10 ನಿಮಿಷದಲ್ಲಿ ಅದ್ರದ್ದು ಹೀಟ್ ಹೋಗ್ಬಿಟ್ಟು ನಾರ್ಮಲ್ಗೆ ಬಂದ್ಬಿಡುತ್ತೆ. ಇವಾಗ ಸಿಮೆಂಟ್ ಶೀಟ್ ಆದರೆ ಕೂಲಿಂಗ್ ಶೀಟ್ ಅಂತಾರಲ್ಲ, ಕೂಲಿಂಗ್ ಶೀಟ್ ಥರನೇ, ಬಟ್ ಪ್ಲಾಸ್ಟಿಕ್ ಇದು. ಅದಕ್ಕಿಂತ ಒಂಚೂರು ಬೆಟರ್, ಪ್ರೈಸ್ ಜಾಸ್ತಿ. ನೋಡಿ, ಇದು ಸೇಮ್ 2 ರೂಮು.
ಫಸ್ಟೇ ನಾನು ಟ್ಯಾಂಕ್ ಇಟ್ಟಿದ್ದೆ ಮೇಲ್ಗಡೆ ಮೋಲ್ಡ್ ಹಾಕ್ಬಿಟ್ಟು ಫಸ್ಟೇ ಇಟ್ಬಿಟ್ಟಿದ್ದೆ ಟ್ಯಾಂಕ್ ಇರೋ ಜಾಗ. ಈಗ ಇಲ್ಲ ಅಂದರೆ ಟ್ಯಾಂಕ್ ನಾವು ಕೆಳಗಡೆ ಇಟ್ಟಾಗ ಅದನ್ನ ಶಿಫ್ಟ್ ಮಾಡಬೇಕು, ಅದೊಂದು ಕಾಸ್ಟ್ ಕಟ್ಟಿಂಗು ಏನು ಪ್ರಾಬ್ಲಮ್ ಎಲ್ಲ ಬರುತ್ತೆ. ಹೌದು. ಫಸ್ಟೇ ನಾನು ಪ್ಲಾನ್ ಮಾಡಿ ಇಷ್ಟು ಮೋಲ್ಡ್ ಹಾಕಿ ಮೇಲೆ ಇಟ್ಬಿಟ್ಟೆ. ಅದು ಬಿಟ್ಟು ಅದಕ್ಕೆ ಈ ಜಾಗದಲ್ಲಿ ಸ್ವಲ್ಪ ಹೈಟ್ ಕಮ್ಮಿ ಇದೆ. ಟ್ಯಾಂಕ್ ಆಲ್ರೆಡಿ ಅಲ್ಲಿ 3 ಟ್ಯಾಂಕ್ ಇಟ್ಟಿದ್ದೀನಿ. ಓಕೆ. ಹಿಂದೆ ಮುಂದೆ ಎರಡಕ್ಕೂ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅದು ಇದೆಲ್ಲ ಹಳೆ ಗೋಡೆ ಇದು. ಫಸ್ಟೇ ಗೋಡೆ ಹಾಕಿ ತಿರ್ಗಾ ಮೋಲ್ಡ್ ಹಾಕಿದ್ದೀನಿ. ಇಲ್ಲೊಂದು ಮೋಲ್ಡ್ ಹಾಕಿ 3 ಟ್ಯಾಂಕ್ ಇಟ್ಟಿದ್ದೀನಿ. ನಿಮಗೆ ಇಲ್ಲಿಂದ ಕಾಣುತ್ತೆ. ನಾವು ಏನು ಯಾವುದಕ್ಕೂ ಡಿಸ್ಟರ್ಬ್ ಮಾಡಿದಿರೆ, ಯಾವ ಪೈಪ್ ಲೈನ್ಸ್ ಆಗಲಿ ಎಲೆಕ್ಟ್ರಿಕ್ ಯಾವುದು ಡಿಸ್ಟರ್ಬ್ ಮಾಡಿದಿರೆ ಕಟ್ಟಿರೋದು. ಫಸ್ಟೇ ಪ್ಲ್ಯಾನ್ ಮಾಡಿ ನೋಡಿ. ಈ ಉಳಿದ ಮನೆ ಇವತ್ತು ಕಟ್ಟಬೇಕಂದ್ರೆ 40 ಅಲ್ಲಿ ತೋರಿಸ್ತೀನಿ, ಕರ್ಕೊಂಡು ಹೋಗ್ತೀನಿ. 40/60 ಇದೆ ಅದು. ಇವತ್ತು ಮಾಡಬೇಕಂದ್ರೆ ಕನಿಷ್ಠ ಪಕ್ಷ ಒಂದು 40-45 ಲಕ್ಷ ಬೇಕಾಗ್ಬೋದು. 15 ಅಡಿ ಹೈಟ್ ಇದೆ. ಓಕೆ. ನಾನು ಕರೋನಾ ಟೈಮಲ್ಲಿ ಅಲ್ಲಿ ಫಿನಿಶ್ ಆಯಿತು, ಬರೀ 11 ಲಕ್ಷಕ್ಕೆ ಮಾಡಿದ್ದು. 11 ಲಕ್ಷಕ್ಕೆ ಮಾಡಿ ಬರೀ ಓನ್ಲಿ 11 ಲ್ಯಾಕ್ಸ್. ಆ್ಯಕ್ಚುಲಿ ನನಗೆ ಸಬ್ಸಿಡಿ ಬರಲಿಲ್ಲ. ಅವರು ರೇಂಜ್ ಆಫೀಸರ್ ತೀರೋದ್ರು, ಅದ್ರದ್ದು ಸಬ್ಸಿಡಿ ಬರಲಿಲ್ಲ. ಯಾಕಂದರೆ ನಾವು ಕರೋನಾ ಟೈಮಲ್ಲಿ ಗಿಡನ ಬೆಳ್ಸೋಕ್ಕಾಗಲಿಲ್ಲ. ಅಂದರೆ ರೇಷ್ಮೆ ಹುಳ ಬೇಕಿತ್ತು. ಅದೆಲ್ಲ ಮಾಡಿದ್ವಿ ಸ್ಟ್ಯಾಂಡೆಲ್ಲ. ಅದು ಕ್ಲೈಮ್ ಕೊನೆಗೆ ಏನು ಮಾಡಿದೆ, ನಾನು ಹೇಳಿದ್ನಲ್ಲ, ನಾವು ಕುರಿಗೆ ಕನ್ವರ್ಟ್ ಮಾಡಿಬಿಟ್ಟೆ. ನೀವೇ ನಮಗೆ ಲಾಸ್ ಆಗಿಲ್ಲ, ಬಟ್ ಆ ಸಬ್ಸಿಡಿ ಅದನ್ನು ತೊಗೊಳಕ್ಕಾಗಲಿಲ್ಲ. ಪಾಪ ಅವರು ರೇಂಜ್ ಆಫೀಸರ್ ತೀರೋದ್ರು ಕರೋನಾ. ಅಲ್ಲಿ ಫೋಟೋದೆಲ್ಲ ಅವ್ರದ್ದು ಹತ್ರ ಇತ್ತು. ಆಮೇಲೆ ನಮಗೂ ಇಂಟ್ರೆಸ್ಟ್ ಕಡಿಮೆ ಆಗೋಯ್ತು, ರೇಷ್ಮೆ ಬೆಳೆಯೋಕ್ಕಾಗಲ್ಲ ಅನ್ನೋದು ಗೊತ್ತಾಯಿತು ಪ್ರಾಕ್ಟಿಕಲಾಗೆ. ನೋಡಿ, ಇದು ಎಲ್ ಶೇಪಲ್ಲಿ ಹೆಂಚು ಹಾಕ್ಕೊಂಡಿದ್ದೀನಿ. ಇದು 100 ವರ್ಷದ ಹೆಂಚಿದು. ಏನಾಗಲಿಲ್ಲ, ನಾವು ಒಂದು ಹೊಡೆದೋಗಿರುತ್ತೆ, ರಿಪ್ಲೇಸ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಇದೊಂದು 1.5 ಲ್ಯಾಕ್ಸ್ ಆಯಿತು. ಇದು ಕುರಿಗೆ ನಾಯಿಗೆ ಒಂದು ಶೆಡ್ ಮಾಡ್ಕೊಂಡಿದ್ದೀನಿ ಅಲ್ಲಿ. ಆವಾಗ ಕುರಿಗೆ ಶೆಡ್ ಇರಲಿಲ್ಲ. ಅದು ಕುರಿಗೆ ತಿಂಡಿಗೆ ಮೇವಿಗೆ ಕೋಳಿಗೆಲ್ಲ ಅದೊಂದು ಶೆಡ್ ಮಾಡಿದ್ದೀನಿ. ಇದು ಮಾತ್ರ ಕಟ್ಟಿದಾಗ ಆವಾಗ 10 ಲಕ್ಷದಲ್ಲಿ ಫಿನಿಷ್ ಮಾಡಿದ್ದೆ. ತಿರ್ಗಿ ಅದಾದಮೇಲೆ ಅದೊಂದು 9-10 ಲಕ್ಷ ಆಯಿತು. ಅದು ಕರೋನಾ ಟೈಮಲ್ಲಿ. ಇವೆಲ್ಲ ಏನಕ್ಕೆ ಮಾಡಿದ್ರಿ ನೀವು? ಅಲ್ಲ, ಒಂದು ನಿಮಿಷ ಕೇಳ್ತೀನಿ. ಹಾಂ ಸರ್. ಈಗ ಇವೆಲ್ಲ ಏನಕ್ಕೆ ಮಾಡಬೇಕು ಸರ್? ಈಗ ನೋಡಿ, ನಂದು 6 ಎಕರೆ ತೋಟ. ನಾನು ಈ ರೀತಿ ತೋಟದಲ್ಲಿ ಏನಾದ್ರು ಒಂದು ಮಾಡ್ತೀನಿ ಅಂದರೆ ಇವೆಲ್ಲ ಮಾಡಲೇಬೇಕು. ಹೌದು, ನಾವು ತೋಟ ನೋಡಿ, ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗ್ತೀನಿ ಅನ್ನೋ ಕಾನ್ಸೆಪ್ಟ್ ಎಲ್ಲ ಸುಳ್ಳು. ಹೌದು. ನೀವು ಬೇಜಾರಾಗ್ಬಿಡ್ತೀರಾ. ಅಟ್ಲೀಸ್ಟ್ ಬಂದಮೇಲೆ ಒಂದಿನ ಇಲ್ಲಿದ್ದು ಮಾಡನೇ ದಿನ ನಿಮಗೆ ಶನಿವಾರ ಕೆಲಸ ಆಗಲ್ಲ, ಭಾನುವಾರ ಚೆನ್ನಾಗಿ ಕೆಲಸ ಮಾಡ್ಬೋದು ನೀವು. ಯಾಕಂದರೆ ಬಂದಿದ್ದ ದಿನ ನೀವು ಅಲ್ಲಿಂದ ಅರ್ಧ ಸಾಮಾನು ತೊಗೊಂಬರ್ಬೇಕು, ಅದನ್ನೆಲ್ಲ ಸೆಟ್ರೇಟ್ ಮಾಡಬೇಕು. ಬಂದಿದ್ದ ದಿನ ನಮ್ಮ ರೂಮ್ಗಳಲ್ಲಿ ನಾವೇ ಕ್ಲೀನ್ ಮಾಡ್ಕೊಬೇಕು. ಇಲ್ಲಿ ಲೇಬರ್ ಎಷ್ಟು ಮಾಡಿದ್ರು ನಮ್ಮ ಬೆಂಗಳೂರವ್ರಿಗೆ ಆ ಹೈಜೀನ್ ಬರೋಲ್ಲ. ನಮ್ಮ ದುಡ್ಡು ಅದೆಲ್ಲ ಮಾಡಿಕೊಂಡು ಸೆಟ್ರಾಗಿ ಎಲ್ಲ ಮಾಡೋ ಅಷ್ಟರಲ್ಲಿ, ಪ್ರಾಣಿ ಪಕ್ಷಿ ನೋಡೋ ಅಷ್ಟರಲ್ಲಿ ಕೆಲಸ ಮುಗ್ದೋಗುತ್ತೆ. ತೋಟದ ಕೆಲಸ ನಾವು ಮಾಡಬೇಕಂದ್ರೆ ನೆಕ್ಸ್ಟ್ ಡೇನೇ ಕೆಲಸ ಆಗೋದು. ಯಾಕಂದರೆ ಲೇಬರ್ನ ಯಾರನ್ನ ಫೋನ್ ಮಾಡಿದರೆ ಅವರು ಮಾರನೇ ದಿನ ಬರ್ತಾರೆ. ಈ ಥರ ಒಂದು ಲೆಕ್ಕ ಲಾಂಗ್ ಟರ್ಮಲ್ಲಿ ನಾನು ಎಕ್ಸ್ಪೀರಿಯೆನ್ಸಲ್ಲಿ, ನಾನು ಈ 18 ಇಲ್ಲಿವರೆಗೂ ಒಂದು 7 ವರ್ಷ 8 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಒನ್ ಡೇ ಇಲ್ಲಿ ನಾವು ಸ್ಟೇ ಆದ್ರೇ ಸೆಕೆಂಡ್ ಡೇ ವರ್ಕ್ ಆಗುತ್ತೆ. ಬೆಳಗ್ಗೆ ಬಂದು ಸಾಯಂಕಾಲ ಅನ್ನೋದು ಬಂದು ನಾವು ಮನೆ ಕಟ್ಟಿದ್ರೆ ಮಾಡೋಕ್ಕಾಗಲ್ಲ. ಆಮೇಲೆ ತೋಟ ಆದಮೇಲೆ ನಾನು ಹೇಳಿದ್ನಲ್ಲ, ಲೈಫ್ ಸ್ಟಾಕ್ ಇರಬೇಕು. ಲೈಫ್ ಸ್ಟಾಕ್ ಆದಮೇಲೆ ಲೇಬರ್ಗೆ ಒಂದು ಮನೆ ಬೇಕು, ನಮಗೊಂದು ಮನೆ ಬೇಕು. ಇದೆಲ್ಲ ತುಂಬ ಇಂಟರ್ಲಿಂಕು. ಈ 1 ಎಕರೆ 2 ಎಕರೆ ಮಾಡೋರಿಗೆ ಇದು ಕಷ್ಟ ಅನಿಸುತ್ತೆ, ಸ್ವಲ್ಪ ಕಾಸ್ಟ್. ಈಗ ನೋಡಿ, ನಮ್ಮಿಬ್ಬರು ಲೇಬರ್ಗೆ 6 ಎಕರೆ ಇಟ್ಟರು ನಾನು ಅದೇ, ನೀವು 2 ಎಕರೆ 1 ಎಕರೆವರೆಗೂ ಅದೇ ಆಗುತ್ತೆ. ಅದೇ ಮನೆ. ಹೌದು. ಇದನ್ನು ನೀವು ಇದರಲ್ಲಿ ಏನು ಸಂಪಾದನೆ ಮಾಡ್ಕೊಬೋದು, ನೀವು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು, ಸ್ವಲ್ಪ ನಿಮ್ಮ ಬೆಂಗಳೂರದು ಟೈಮು ನೀವು ಇಲ್ಲೊಂದು ಸ್ವಲ್ಪ ಅಟ್ಲೀಸ್ಟ್ ಒಂದು 10% ಆದರೂ ಕೊಟ್ಟರೆ ಯೂಸ್ ಆಗುತ್ತೆ. ಮನೆ ಇಲ್ಲ ಅಂತ ಫಾರ್ಮ್ ಹೌಸ್ ಅಂತೂ ಪ್ರಯೋಜನನೇ ಇಲ್ಲ. ಮತ್ತು ಇದಾದ ನಂತರ ಇನ್ನೊಂದು ಬೇಕು, ಬನ್ನಿ ಅಲ್ಲಿಗೆ ಹೋಗೋಣ. ಆಮೇಲೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್, ನಾನು ಸ್ವಲ್ಪ ತುಂಬ ನನ್ನದೇ ಆದಂಥ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ. ಈ ತೋಟ ತೊಗೊಂಡಾಗ ನನಗೆ ಈ ತೋಟ ಕಮ್ಮಿ ಸಿಗೋಕ್ಕೆ ರೀಸನ್ನು, ಖಾಲಿ ಜಮೀನಿದು ಕಮ್ಮಿ ಸಿಗೋಕ್ಕೆ ಮೇಯ್ನ್ ರೀಸನ್ನು, ಇಲ್ಲಿ 3 ಬೋರ್ ಫೇಲ್ ಆಗಿತ್ತು. ತುಂಬ ಬರ ಇದ್ದಿದ್ದು ಊರು ಅಂತ. ಆದರೆ ಆ ಟೈಮಲ್ಲೂ ಪಾಪ 3 ಬೋರ್ ಹಾಕಿದ್ದಾರೆ. ಅದೇ ಹೇಳಿದ್ನಲ್ಲ, ಅವರು ವಾಸ್ತುಗೋಸ್ಕರ ಈಶಾನ್ಯ ಮೂಲೆ ಅಲ್ಲಿ ಇಲ್ಲಿ ಹಾಕಿದ್ದಾರೆ. ಅದು ಬೋರ್ ಫೇಲ್ ಆಗಿರೋದ್ರಿಂದ ಅವರು ಏನೋ 108 ಕಾರಣದಿಂದ ನನಗೆ ಕಡಿಮೆಗೆ ಸಿಕ್ತು. ಕಡಿಮೆಗೆ ಸಿಕ್ಕಿದಾಗ ನಾನು ಬೋರ್ ಹಾಕಿದ್ರೆ ನೀರು ಸಿಕ್ಕಿಲ್ಲ ಅಂದರೆ ನನಗೂ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ ಅಂದ್ಬಿಟ್ಟು ಮನೆ ಕಟ್ಟಿ 5 ಮಂತ್ಸ್ ಆದಮೇಲೆ ನಾನು ಬೋರ್ ಹಾಕಿದ್ದು. ಎಲ್ಲರೂ ಹೇಳಿದ್ರು, ಅಷ್ಟೊಂದು ನೀರು ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀಯ, ಟ್ಯಾಂಕರಲ್ಲನ ಓಡಿಸ್ತೀನಿ, ಮನೆ ಕಟ್ಬಿಟ್ಟಿರ್ತೀನಲ್ಲ, 1 ವರ್ಷ ಬಂದು ಹೋಗೋಕೆ ಹಂಗಾನ ಮನೆ ಕಟ್ಟೋದಕ್ಕನ ಬರಲೇಬೇಕು ನಾನು. ಆ ಒಂದು ರಿವರ್ಸ್ ಮೆಕ್ಯಾನಿಸಮ್. ಆಮೇಲೆ ನಾನು ಬೋರ್ ಹಾಕ್ಸಿದೆ, ನನಗೆ ಎರಡೂ ತುಂಬ ಚೆನ್ನಾಗಿ ಬಂತು ನೀರು. ಎಲ್ಲರೂ ಬಂದವರೆಲ್ಲ, ಎಲ್ಲರೂ ಪ್ರತಿಯೊಬ್ಬರು ಬೈದವ್ರೆ, ನೀರು ನೀವು 600 ರೂಪಾಯಿ ಟ್ಯಾಂಕರ್ ತರಿಸಿ, ಹೆಚ್ಚು ಕಡಿಮೆ ಈ 8 ಲಕ್ಷದಲ್ಲಿ 25,000 ರೂಪಾಯಿ ಟ್ಯಾಂಕರ್ಗೆ ನೀರು ಕೊಟ್ಟಿದ್ದೀನಿ. ಸ್ಟಾರ್ಟಿಂಗ್ ತರಿಸಿದ್ದೀನಿ. ಪಾಪ ಟ್ಯಾಂಕರ್ ನನ್ನ ಫ್ರೆಂಡೇ ಹೊಡಿತಾ ಇದ್ದಿದ್ದು, ಅಣ್ಣ ಒಂದು ಬೋರ್ ಹಾಕ್ಸೋಣ, ಯಾಕೆ ಈ ಥರ ಬಂಡಧೈರ್ಯ ಮಾಡ್ತೀವಿ ಅಂತ ಹೇಳೋನು. ಇಲ್ಲ, ಕಟ್ಬಿಡು ನೋಡೋಣ, ಅದೇನಾನ ಆಗಲಿ, ನಾವು ಅದ್ರ ಮೇಲೆ ಹೋಗೋಣ. ಇಲ್ಲ ಅಂದರೂ ನೀರು ಹೆಂಗೆ ಉಳಿಸ್ಬೋದು. ನಾನು ಇನ್ನೊಂದು ಪರ್ಮಾಕಲ್ಚರ್ ಅಂತ ಒಂದು ತುಂಬ ಪ್ರಾಕ್ಟೀಸ್ ಮಾಡಿದ್ದೆ. ಅದನ್ನು ಮಾಡೋಣ ಅಂದರೆ ಅದು ನೀರು ಇರಬಾರ್ದು. ನೀರಿದ್ದು ಮಾಡಿದ್ರೆ ಅದು ಆ ಪರ್ಮಾಕಲ್ಚರ್ಗೆ ಅರ್ಥ ಇಲ್ಲ.
ಆ ಥರ ಮಾಡೋಣ ಅಂತ ಐಡಿಯಾ ಇತ್ತು. ನೀರು ಸಿಕ್ಕಿದ್ದಕ್ಕೆ ನೆಕ್ಸ್ಟ್ ಆಪ್ಷನ್ ಬೆಟರ್ ಯಾವುದಿದೆ ಅದನ್ನು ಮಾಡ್ಕೊಂಡೆ. ಸೊ ತೋಟ ಮಾಡೋರಿಗೆ ಒಂದು ಸಣ್ಣ ಮನೆ ಇರಲೇಬೇಕು. ಅದು ಮನೆ ಅಂದರೆ ನಿಮಗೆ ಪ್ಲಸ್ ಲೇಬರ್ಗೆ. ಲೇಬರ್ ಹೇಳಿದ್ನಲ್ಲ ತುಂಬ ಇಂಪಾರ್ಟೆಂಟ್. ಅವ್ರಿಗೆ ಒಳ್ಳೆ ಫೆಸಿಲಿಟಿ ಮನೆ ಕಟ್ಟಬೇಕು. ಸುಮ್ಮನೆ ಯಾವುದೋ ಒಂದು ಸ್ಟೋರ್ ರೂಮ್ ಕಟ್ಬಿಟ್ಟು ಲಗೇಜ್ ಹಾಕ್ದಂಗೆ ವೇಸ್ಟ್ ಸಾಮಾನು ಹಾಕ್ದಂಗೆ ಅವ್ರನ್ನ ಅಲ್ಲ ಹಾಕೋದಲ್ಲ. ಅವ್ರಿಗೊಂದು ಒಳ್ಳೆ ಮನೆ, ಅವ್ರಿಗೆ ಅನುಕೂಲಕ್ಕೆ ಗಾಳಿ ಬೆಳಕಿರೋ ಅಂಥದ್ದು ಫೆಸಿಲಿಟಿ ಇರೋದು ಅವ್ರಿಗೆ ರೂಮ್ ಕಟ್ಟಿ ನೀವು ಒಂದು ರೂಮ್ ಮಾಡ್ಕೊಳ್ಳಿ. ಯಾಕಂದರೆ ತಿಂಗಳಂಗಟ್ಲೆ ವರ್ಷಂಗಟ್ಲೆ ಅವ್ರು ಇರ್ತಾರೆ. ನಾವು ಬರೋದೇ ವೀಕೆಂಡು. ಬೇಕಾದ್ರೆ ನಮಗೆ ಬೇಕಾದ್ರೆ ಕಾಮನ್ ಟಾಯ್ಲೆಟ್ ಇದ್ದರೂ ಪರವಾಗಿಲ್ಲ, ಅವ್ರಿಗೆ ಅಟ್ಯಾಚ್ ಇರಬೇಕು. ಯಾಕಂದರೆ ಪ್ರಾಣಿ ಇಲ್ಲೊಂದು ನನ್ನ ಫ್ರೆಂಡ್ ಇನ್ನೊಂದು ತೋಟ ಕಟ್ಟಿದ್ದೀನಿ. ಅಲ್ಲಿ ಲೇಬರ್ ಶೆಡ್ಗೆ ಏನು ಮಾಡಿದ್ವಿ, ನಾನು ಬಾತ್ರೂಮ್ ಈಚೆ ಇಟ್ಟೆ. ಸ್ಟಾರ್ಟಿಂಗ್ 1-2 ತಿಂಗಳು ಅಲ್ಲಿ ಚಿರತೆ ಇದೆ, ಕರಡಿ ಇದೆ ಬೈಕ್ಕೆ ಅವ್ರು ಯೂಸೇ ಮಾಡಿಲ್ಲ. ಅದೇ ಅಟ್ಯಾಚ್ ಮಾಡಿದ್ರೆ ನಮ್ಗೆ ಅದೊಂದು ಅವಾಯ್ಡ್ ಆಗುತ್ತೆ. ಅಟ್ಲೀಸ್ಟು ಏನೋ ಒಂದು ಒಳಗಡೆ ಸೇರಿಕೊಂಡಾಗ ಒಂದು ಅನುಕೂಲ ಆಗುತ್ತೆ. ಆ ಥರ ನಾವು ಒಳ್ಳೆ ಮನೆಯೇ ಕಟ್ಟಬೇಕು. ನೋಡಿ ಫ್ಯಾನ್ ಹಾಕಬೇಕು. ಬಿಸಿಲು ಇವಾಗ ಸ್ಟಾರ್ಟ್ ಆಯಿತು. ಇವಾಗ ಆಲ್ರೆಡಿ ಮಾರ್ಚ್ಗೆ ಇಷ್ಟು ಬಿಸಿಲಿದೆ, ಇನ್ನು ಮಾರ್ಚ್ ಬಂದಿಲ್ಲ. ಫೆಬ್ರವರಿ ಎಂಡ್ಗೆ ಇಷ್ಟಿದೆ. ಫ್ಯಾನ್ ಹಾಕಬೇಕು. ಆಮೇಲೆ ಎಂಚಲ್ಲಿ ಹಾಕಿದ್ರೆ ನಿಮಗೆ ಫಾಗರು ಆ್ಯಕ್ಚುಲಿ ಅವಶ್ಯಕತೆ ಇಲ್ಲ. ತುಂಬ ನೀರಾಗ್ಬಿಟ್ಟು ನೆಂದ್ಬಿಡುತ್ತೆ ಹಸು. ಫಾಗರ್ ನಮ್ಮ ನಾಟಿ ಹಸುಗಳಿಗೆ ಅವಶ್ಯಕತೆ ಇಲ್ಲ. ಎಂಚಿರೋದ್ರಿಂದ ನಿಮಗೆ ಕೂಲಿಂಗ್ ಇದ್ದೇ ಇರುತ್ತೆ. ಆಮೇಲೆ ಬೆಳಗ್ಗೆ ಸಾಯಂಕಾಲ ಈಚೆ ಕಟ್ತೀವಲ್ಲ, ನಾನು ನಾಟಿ ಹಸುಗೇನು ಅಂಥ ಸೆಕೆ ಅನಿಸಲ್ಲ. ಬಟ್ ಅಚ್ಚುಕಟ್ಟಾಗಿ ಜಾಗ ಇರಬೇಕು. ಒಂದು 50% ಗಾಳಿ ಆಡೋವಂಥ ಜಾಗ ಇರಬೇಕು. ಇದು ಮಾಡಿಕೊಂಡು ಇದಕ್ಕೂ ನಮ್ಮ ನಾಯಿಗೆ ರಾತ್ರಿ ಹೊತ್ತು ಬೋನಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದು. ಮರಿಗಳಿದ್ದಾಗ ಈಗ ನಾನು ಬಿಟ್ಬಿಡ್ತೀನಿ 7-8 ನಾಯಿ ಇರೋದ್ರಿಂದ. ಆಮೇಲೆ ಕುರಿಗಳಿಗೆ ಅದಕ್ಕೆಲ್ಲ ಫಸ್ಟು ಚಿಕ್ಕದಾಗ ಶೆಡ್ ಮಾಡಿದ್ದೆ. ಇವಾಗೆಲ್ಲ ಇವಾಗ ಪೊಡಾಕ್ ಹಾಕಿದ್ವಲ್ಲ ಒಳಗಡೆ ಹಾಕಿದ್ದಾರೆ. ಈಗ ಹಸು ಎಲ್ಲ ಮೇವಿಕ್ಬೇಕಲ್ಲ, ಹಸು ಕುರಿ ಇದು ಅದೇ ಹೇಳ್ಬೇಕು ನಾನು. ಲೈಫ್ ಸ್ಟಾಕ್ ಇಂಪಾರ್ಟೆಂಟು. ತೋಟ ಅಂದರೆ ಲೈಫ್ ಸ್ಟಾಕ್ ತುಂಬ ಇಂಪಾರ್ಟೆಂಟು. ಅದರಿಂದ ಇವಾಗ ಸಣ್ಣ ತೋಟ ಮಾಡೋರು ಆದಷ್ಟು 4-5 ಜನ ಪಾರ್ಟ್ನರ್ ಆಗಿ, ಅಂದರೆ ಅವ್ರವ್ರ ಹೆಸರಿಗೆ ತೊಗೊಂಡು ಆ ಥರ ಆದರೂ ಒಂದು 4-5 ಹಸು ಸಾಕಿದ್ರೆ ಅನುಕೂಲ ಆಗುತ್ತೆ. ಬಟ್ ಒಬ್ಬರೇ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದನ್ನು ಅವ್ರವರು ಇದ್ರ ಮೇಲೆ ಮಾಡಬೇಕು. ಲೈಫ್ ಸ್ಟಾಕ್ ಏನಕ್ಕೆ ಬೇಕು ಅಂತಂದರೆ ಅಲ್ಲಿ ನೋಡ್ತಾ ಇದ್ರಲ್ಲ ತೋಟ ಹಂಗೆ ನಿಂತ್ಕೊಳ್ಳೋಕ್ಕೆ ಲೈಫ್ ಸ್ಟಾಕ್. ಹೌದು, ತೋಟ ಈಗ ನೋಡಿ, ನಾನು ಯೂರಿಯಾ ಹಾಕಿಲ್ಲ, ಕೆಮಿಕಲ್ ಫರ್ಟಿಲೈಸರ್ ಹಾಕ್ದಿರೇ ಮಾಡಬೇಕಂದ್ರೆ ತುಂಬ ಕಷ್ಟ. ಆಮೇಲೆ ಅದು ನನಗೆ ಇವಾಗ ಬೇರೆ ಥರ ಇದೆಯಪ್ಪ ನಾಲೆಜು. ಅವತ್ತಿದ್ದು ಕಂಪ್ಲೀಟ್ ನಾನು ಸಾವಯವ ತೋಟನೇ ಮಾಡಬೇಕು ಅಂತ ಬಂದಾಗ ಸಗಣಿನೇ ಇಂಪಾರ್ಟೆಂಟು. ಸಗಣಿನೂ ಡೈರೆಕ್ಟಾಗಿ ಹಾಕಿದ್ರು ತಪ್ಪೆ. ಡೈರೆಕ್ಟಾಗಿ ಹಾಕ್ಬಾರ್ದು, ಅದನ್ನು ಕೊಳಿಸ್ಬೇಕು, ಅದು ಪದ್ಧತಿ ಮಾಡಬೇಕು. ಅದು ಇದು ಮಾಡಿದ್ದೀನಿ. ಅದನ್ನು ಒಂದು ತೊಟ್ಟಿ ಕಟ್ಕೊಂಡು ನೀವು ನೋಡಿ. ಆಗಲೇ ನಂದು ಲಾಸ್ಟ್ ಟೈಮ್ ನೀವು ವಿಡಿಯೋ ಮಾಡಿದಾಗ ಆ ಕಡೆ ಎಲ್ಲ ಫುಲ್ ಇತ್ತು. ಅದು ಖಾಲಿಯಾಗಿ ಇದು ಫುಲ್ ಆಗ್ತಾ ಇತ್ತು, ಖಾಲಿ ಇತ್ತು. ನೋಡಿ ಇದು ಎಲ್ಲ ಫುಲ್ ಇದೆ. ನೋಡಿ ಒಂದೇ ಕಡೆ ಇರುತ್ತೆ ನೋಡಿ. ಆಲ್ಮೋಸ್ಟ್ ಗೊಬ್ಬರ ಆಗೋಗಿದೆ. ಸಗಣಿ ಇದು ಪ್ಯೂರ್ ಸಗಣಿ, ಮಣ್ಣಿಲ್ಲ ಏನಿಲ್ಲ. ನೀವು ನೋಡಿ ಹೆಂಗಿದೆ ನೋಡಿ. ಫಸ್ಟು ಈ ಥರ ಗುಂಡಿಯಲ್ಲಿ ತುಂಬ್ಕೊಳ್ತಿದ್ವಿ. ಈ ಥರ ಗುಂಡಿ ಇದರಲ್ಲಿ ಏನಂದರೆ ಮಳೆ ಬಂದಾಗ ಕೊಚ್ಕೊಂಡು ಹೋಗೋ ಚಾನ್ಸ್ ಇರುತ್ತೆ. ಆಮೇಲೆ ಒಂಥರ ಮಣ್ಣಾಗ್ಬಿಡುತ್ತೆ. ಅದು ಅದರಲ್ಲೂ ಪವರ್ ಇರುತ್ತೆ. ಬಟ್ ಆದಷ್ಟು ತೊಟ್ಟಿ ಇದ್ದರೆ ತುಂಬ ಒಳ್ಳೆಯದು. ಇದೇನು ಕಾಸ್ಟು ಇದಕ್ಕೇನು ಜಾಸ್ತಿ ಬೀಳಲ್ಲ. ಒಂದೊಂದು ತೊಟ್ಟಿಗೆ ಒಂದು 20,000 ಬೀಳುತ್ತೆ ಅಷ್ಟೇ. 8 ತೊಟ್ಟಿಯಿಂದ ನಾನು ಒಂದು ಹೆಚ್ಚು ಕಡಿಮೆ ಎಲ್ಲ ಸೇರಿ ಒಂದು 1 ಲಕ್ಷ ಖರ್ಚು ಮಾಡಿರ್ಬೋದು. ಅದು ಅದೇ ಇವಾಗ ಅಲ್ಲಿ ಮನೆಗೆ ಹೆಂಗೆ ನಾವು ಹಸು ಕಟ್ಕೊಂಡು ಹಸು ಸಗಣಿ ಇಲ್ಲಿ ಹಾಕ್ಕೊಂಡು ಅದನ್ನ ಇಲ್ಲಿ ಹಾಕಿದಾಗ ನೋಡಿ ಈ ಮರ ನೋಡಿ, ಬರೀ 6 ವರ್ಷದ ಮರ ಇದು. ಒಂದು ಈ ಥರ ನೀವು ನೋಡ್ಕೊಂಡ್ರೆ ಪ್ರತಿ ಒಂದು ಮರದಲ್ಲೂ ಫಲ ನಿಮಗೆ ಕ್ಲೀನಾಗಿ ಕಾಣುತ್ತೆ. ಆಲ್ರೆಡಿ ಕುಯ್ದಿದ್ದೀವಿ ಎಳ್ಳೀರು, ಪ್ರತಿ ತಿಂಗಳು ಕುಯ್ತಾ ಇದ್ದೀವಿ. ಇದು 6 ವರ್ಷಕ್ಕೆ ಬಂದಿರೋ ತೋಟ ಇದು. ನೋಡಿ ಮಣ್ಣು ನೋಡಿ, ನಾನು ಫುಲ್ ವರ್ಜಿನ್ ಲ್ಯಾಂಡ್ ಅಂದ್ಕೊಳ್ಳಿ, ವ್ಯವಸಾಯ ಮಾಡಿಲ್ದಿರೋದು. ಇದು ಮಲ್ಚಿಂಗ್ ಮಾಡೋದು ನೋಡಿ ಹೆಂಗೆ ಕಪ್ಪಗಾಗಿದೆ ಎಲ್ಲ. ಇದು ಸ್ಟಬಲ್ ಮೂವಿಂಗಲ್ಲಿ ಹೊಡೆದಿರೋದು. ಇದೆಲ್ಲ ಗರಿಯೆಲ್ಲ ಆಗಿ ಕಟ್ಟಾಗಿ ನೋಡಿ, ಇದೆಲ್ಲ ಇಲ್ಲೇ ಬಿದ್ದು ಪುಡಿ ಮಾಡಿಬಿಡುತ್ತೆ. ಓಡಾಡೋಕ್ಕೆ ಇಷ್ಟಿಲ್ಲ ಅಂದರೆ ಸ್ವಲ್ಪ ಓಡಾಡೋದು ಕಷ್ಟ ಆಗುತ್ತೆ ಸಾವಯವ ತೋಟದಲ್ಲಿ. ಇದು ಹೇಳಿದ್ನಲ್ಲ ಅಡಿಕೆ ನೋಡಿ 2 ವರ್ಷ ಏನು ಇದಕ್ಕೆ ಯಾವುದು ಇದು ಕೊಟ್ಟಿಲ್ಲ, ಮೇಲ್ಗೊಬ್ಬರ ಏನೂ ಕೊಟ್ಟಿಲ್ಲ, ಬರೀ ಹಸು ಗೊಬ್ಬರ ಬಿಟ್ಟರೆ ಏನೂ ಕೊಟ್ಟಿಲ್ಲ. ಕುರಿ ಗೊಬ್ಬರ ಇದು ನೈಟ್ರೋಜನ್ ಫಿಕ್ಸ್ ಅಂತ ಯೂಟ್ಯೂಬಲ್ಲಿ ನೋಡೇನೆ ಎಲ್ಲ ನುಗ್ಗಿಯೆಲ್ಲ ಹಾಕಿದ್ದೀವಿ. ಜಾಸ್ತಿ ಆದ ಕಡ್ದು ಇಲ್ಲೇ ಹಾಕ್ತೀವಿ, ಕೆಳಗಡೆ ಇಲ್ಲೇ ಮಲ್ಚಿಂಗ್ ಹಾಕ್ಬಿಡ್ತೀವಿ. ಸರ್ ಇದು ಜಾಸ್ತಿ ಆದ ಗೆಟ್ ಟುಗೆದರ್ ಎಲ್ಲ ಮಾಡುವಾಗ ಸ್ವಲ್ಪ ಒಳಗಡೆ ಲೇಡೀಸ್ ಇದ್ದಾಗ ಮುಜುಗರ ಬೀಳ್ತಾರೆ ಬಾಯ್ಸು, ಅವ್ರಿಗೆ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಇದು ಆ್ಯಕ್ಚುಲಿ ಇದರಿಂದ ಏನಂದರೆ ಅಂದರೆ ಒಂದು ನೀರಿನ ಟ್ಯಾಂಕ್ ಮಾಡಿದ್ದೆ ನಾನು. ಈ ಮನೆಗೆ ನೀರಿನ ಟ್ಯಾಂಕ್ ಇರಲಿಲ್ಲ, ಡೈರೆಕ್ಟ್ ಬೋರಿಂದ ಮೇಲೋಗೋದು. ಅದು ನಮ್ಗೆ ಯಾವಾಗ ತೊಂದರೆ ಅನ್ಸೋದು ಅಂದರೆ ಮಳೆ ಜಾಸ್ತಿ ಆದಾಗ KEB ಕರೆಂಟ್ ಬರೋಲ್ಲ. ಬಟ್ ನಂಗೆ ಲೈಫ್ ಸ್ಟಾಕ್ ಹಸುಗೆ ನೀರು ಬೇಕಿತ್ತು, ಶಾರ್ಟೇಜ್ ಆಗುತ್ತೆ ಅಂತ ಒಂದು ಟ್ಯಾಂಕ್ ಇರಲೇಬೇಕು ಫಾರ್ಮ್ ಹೌಸ್ಗೆ. ಟ್ಯಾಂಕ್ ಮಾಡ್ತೀನಿ ಅಂತ ಇಲ್ಲೊಂದು 14x14 ಟ್ಯಾಂಕ್ ತೋಡಿದೆ. ಸಂಪು
ಕೆಳಗಡೆ ಇದೊಂದು 30,000 ಲೀಟ್ರ್ ನೀರು ಹಿಡಿತಿದೆ. 10 ಅಡಿ ಆಳ, 11 ಅಡಿ ಆಳ ಇದೆ. ಇದು ಕಟ್ಟಿದ ಮನೆ ಮುಂದೆ ಇರೋದ್ರಿಂದ ರೋಡ್ ಲೆವೆಲ್ಗೆ ಕಾಂಕ್ರೀಟ್ ಹಾಕಿದ್ರೆ ಕಾರೇನೋ ಎಕ್ಸಿ ಏನಾದರೂ ಚಾನ್ಸ್ ಇರುತ್ತೆ, ಇಲ್ಲ ಮಕ್ಕಳೆಲ್ಲ ಓಡಾಡ್ತಾರೆ ಅಂದ್ಬಿಟ್ಟು 2 ಫೀಟ್ ಹೈಟ್ ಮಾಡಿದೆ. ಇದೇ ನಾವು ಕಾಂಟ್ರಾಕ್ಟ್ರಲ್ವ ಅದು ಇದು ವಿಡಿಯೋ ನೋಡುವಾಗ ಯಾವುದೋ ಒಂದು ಕಾನ್ಸೆಪ್ಟ್ ಬಂತು, ಇದ್ರ ಮೇಲ್ಗಡೆ ಯಾಕೆ ಮಾಡಬಾರ್ದು ಅಂತ ಇದು ರೂಫ್ ಹಾಕಿದ್ದೀನಿ. ಇದು ಡೆಕನ್ಷನ್ ಶೀಟ್ ಅಂತ ಬರುತ್ತೆ, ಇದು ರೂಫ್ ಹಾಕಿದ್ದೀನಿ, ನೀವು ಮೇಲೆ ನಿಂತ್ಕೊಬೋದು. ಓಕೆ, ನಾನು ಏನು ಅನ್ಕೊಂಡೆ ಅಂದರೆ ತೋಟ ನೋಡೋಕ್ಕೇನೋ ಅನ್ಕೊಂಡೆ. ಇಲ್ಲ, ತೋಟ ಮೇಲ್ಗಡೆ ಒಂದು ಸಿಟ್ಔಟ್ ಆಗುತ್ತೆ, ಕೆಳಗಡೆನೂ ಒಂದು ಸಿಟ್ಔಟ್ ಆಗುತ್ತೆ. ಒಂದು 10 ಜನ ರೌಂಡ್ ಟೇಬಲ್ ಕುತ್ಕೊಬೋದು, ಊಟಕ್ಕಾಗಲಿ ಎಲ್ಲ ಏನಕ್ಕಾದರೂ. ಇದು ಮೇಲ್ಗಡೆ ಇದು ಹಾಕ್ಬಿಟ್ಟು ಇಲ್ಲಿ ಮೇಲ್ಗಡೆ ಬ್ಯಾಂಬು ಹಾಕೋಣ ಅಂತ ಈ ಥರ ಮಾಡಿದೆ. ಬಟ್ ಬ್ಯಾಂಬುದು ಹೋಗ್ತಾ ಒಂಥರ ಹಳೆ ಥರ ಕಾಣುತ್ತೆ, ಮೇಂಟೆನೆನ್ಸ್ ಅಂದ್ಬಿಟ್ಟು ಬಟ್ಟೆ ಹೊಲಿಸಿದ್ದೀನಿ. ನಾವು ಬಂದಿದ್ದಾಗ ಬಟ್ಟೆ ಹಾಕೊತೀನಿ. ಓಕೆ, ಸೊ ಒಂಥರ ಕ್ಯಾನೋಪಿ ಥರ ಬರುತ್ತೆ, ಒಂದು 1,000 ರೂಪಾಯಿ ಬಟ್ಟೆ, ಅದು ಮಾಮೂಲಿ ಬಟ್ಟೆ ಇಡ್ಲಿ ಬಟ್ಟೆ ಬರುತ್ತೆ, ಅದನ್ನೇ ಹೊಲಿಸಿದ್ದೀನಿ. ಒಂದು 10 ಸತಿ ಹಾಕೊಬೋದು. ಹಾಕ್ಕೊಂಡು ಇದೊಂದು 4 ಲಕ್ಷ ಖರ್ಚು ಮಾಡಿದ್ದಕ್ಕೆ ಕೆಳಗಡೆ ಟ್ಯಾಂಕು ಆಯಿತು, ಇದೊಂದು ಸಿಟ್ಔಟ್ ಆಯಿತು, ಕೆಳಗಡೆನೂ ಸಿಟ್ಔಟ್ ಆಯಿತು. ಮಕ್ಕಳು ಎಲ್ಲ ಈ ಚಿಕ್ಕ ಹುಡುಗರೆಲ್ಲ ಮೇಲೆ ಬಂದು ಅವ್ರ ಮಾತಾಡ್ಕೊಳ್ಳೋ ಅವ್ರ ಪರ್ಸ್ನಲ್ ಇರ್ತದಲ್ಲ ಹುಡುಗರು, ಆ ಏಜ್ವರೆಗೂ ಇಲ್ಲಿರ್ತಾರೆ. ಆಮೇಲೆ ಈ ಬೇಸಿಗೆಯಲ್ಲಿ ಮಲ್ಗಕ್ಕೆ ತುಂಬ ಚೆನ್ನಾಗಿರುತ್ತೆ, ರಾತ್ರಿ ಹೊತ್ತು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ವ್ಯೂ ಏನಿಂದ ಕಾಣಲ್ಲ, ಯಾಕೆ ಮರ ಫುಲ್ ಮೇಲೆ ಹೋಗ್ಬಿಟ್ಟಿದೆ. ಇನ್ನು ಮೇಲೆ ಹೋದ್ರೆ ವ್ಯೂ ತುಂಬ ಮೇಲೆ ಫುಲ್ ಹೋದಾಗ ನೆಕ್ಸ್ಟ್ ಅದು ಒಂದೊಂದು ಟೈಮಲ್ಲಿ ಒಂಥರ ವ್ಯೂ ಚೇಂಜ್ ಆಗ್ತದೆ. ಇವಾಗ ಏನು ಕಾಣಲ್ಲ ನಿಮಗೆ, ಮರ ಎತ್ತರ ಆದ್ಮೇಲೆ ಪೂರ್ತಿ ತೋಟ ಕಾಣುತ್ತೆ, ಅದು ಆದಾಗ ಕಾಣುತ್ತೆ. ಒಂಥರ ರಿಲ್ಯಾಕ್ಸ್ ಇರಿ. ನಮಗೂ ಒಂದ್ಸತಿ ಆ ಕಡೆ ಬೋರ್ ಆದಾಗ ಈ ಕಡೆ ಬರ್ತೀನಿ, ಬಂದು ಕುತ್ಕೊಂಡು ಇಲ್ಲೇ ಹಾಸಿಗೆ 1-2 ಹಾಸಿಗೆ ಹಾಕೊಂಡ್ಬಿಟ್ರೆ ಸುತ್ತಲೂ ಒಂಥರ ರೌಂಡ್ ಕುತ್ಕೊಂಡು ಇಲ್ಲಿ ಚೆನ್ನಾಗಿರುತ್ತೆ. ಹೌದು, ಲೈಟ್ ಹಾಕಿದ್ದೀನಿ ಒಂದು ಸಾಕು, ಇಲ್ಲೇ ಲೈಟ್ ಏನು ತುಂಬ ಅವಶ್ಯಕತೆ ಬೀಳಲ್ಲ, ಕಂಬ ದೂರದಾಗ ಅದೇ ಲೈಟ್ ಸಾಕಾಗುತ್ತೆ. ನಾವು ತೋಟಕ್ಕೆ ಮಾಡಿದಷ್ಟು ತೋಟ ತಗೊಂತಾನೆ ಇರುತ್ತೆ. ನೋಡಿ, ಕಾರು ಮನೆ ನೀವು ಎಷ್ಟು ಹಾಕ್ತೀರಾ ನಾನ್ ಸ್ಟಾಪ್ ನೀವು ಕಾರ್ಗೆ. ನೀವು ಇವಾಗ ಯಾರೋ ನಮ್ಮ ಫ್ರೆಂಡ್ ಒಬ್ರು ಐಲಿಕ್ಸ್ಗೆ 65 ಲಕ್ಷ ಖರ್ಚು ಮಾಡಿದ್ದಾನೆ, ಎಂಡೇ ಇಲ್ಲ. ಅವನು ಹೇಳ್ತಾನೆ ಇನ್ನೂ 30 ಲಕ್ಷ ಬೇಕು, ಅದೇನೋ ಹೊಸದೇನೋ ಅದೆಲ್ಲ 30 ಲಕ್ಷ ಬೇಕು, 40 ಲಕ್ಷ ಕಾರ್ಗೆ 65 ಲಕ್ಷ ಮಾಡಿದ್ದಾನೆ. ಇದಕ್ಕೆಲ್ಲ ಎಂಡೇ ಇಲ್ಲ. ನೀವು ಎಷ್ಟು ನಿಲ್ಲಿಸ್ಕೊಬೋದು, ನಿಮ್ಮ ಮೈಂಡಲ್ಲೇ ಎಂಡ್ ಬರಬೇಕು. ನೀವು ನಿಲ್ಲಿಸ್ಕೊಂಡ್ರೆ ನಿಲ್ಲಿಸ್ಕೊಬೋದು. ಇವಾಗ ಇದು ಹೊಸದೇ, ಅದು ಇನ್ನೊಂದು ಕ್ಯಾನಪಿ ಬಂದಿದೆ, ಅದು ಬಂದು ಕೊಟೇಶನ್ ಕೊಟ್ಟ 75,000 ಅಂತೆ. ಏನಿಗೆ ಎಂಡೇ ಇಲ್ಲ. ಮಾಡ್ಕೊಂಡು ಹೋದರೆ ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ಗರಿ ಹಾಕೋಣ, ಗರಿಯಲ್ಲೇ ಮಾಡೋಣ ಅಂದರೆ ಮೇಂಟೆನೆನ್ಸ್ ಕಷ್ಟ ಅದು ಅಂತ, ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ. ಇದೊಂಥರ ಓಪನ್ ಆಗಿ ಇರಲಿ, ಚೆನ್ನಾಗಿ. ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರು ಬೇಸಿಕ್ ಆಗಿ ಇವೆಲ್ಲ ಬೇಕು, ಮನೆ ಕೊಟ್ಟಿಗೆ. ಅದನ್ನೇ ನಾನು ಫಸ್ಟ್ ವಿಡಿಯೋಲಿ ಹೇಳ್ದಂಗೆ ಫಾರ್ಮ್ ಹೌಸು ಕೃಷಿ ಅಂದರೆ ಫಸ್ಟು ನಾವು ವ್ಯವಸಾಯ ಮಾಡ್ಕೊಬೇಕಾಗಿರೋದು ನಮ್ಮ ತಲೆ ಒಳಗಡೆ ನಾವು ಎಷ್ಟು ಹಾಕಬೇಕು, ನಮ್ಗೆ ಎಷ್ಟು ಬೇಕು, ಸಾಲ ಮಾಡಿ ಎಲ್ಲ ಇಲ್ಲಿ ತಂದು ಹಾಕಿದ್ರೆ ಅದ್ರ ಸಫರು ಬೀಳೋರಿಗೆ ಗೊತ್ತು. ಏನು ರಿಟರ್ನ್ಸು ಇಲ್ಲಿ ಇದರಿಂದೆಲ್ಲ ನಮ್ಗೆ ರಿಟರ್ನ್ ಬರೋಲ್ಲ. ರಿಟರ್ನ್ ಬರೋದು ತೋಟಕ್ಕೆ ಹಾಕಿದ್ರೆ ಬರುತ್ತೆ. ಲೈಫ್ ಸ್ಟಾಕ್ಗೆ ನೀವು 500 ರೂಪಾಯಿ, ಒಂದು 5,000 ರೂಪಾಯಿ ಕೊಟ್ಟು ಮರಿತಂದರೆ ಒಂದು 6 ತಿಂಗಳಾದ್ಮೇಲೆ 10,000ಕ್ಕೆ ಮಾರ್ಬೋದು. ಎಲ್ಲ ಇದು ಏನು ಮಾರುತ್ತೆ, ಇದು ನಿಮಗೆ ಖುಷಿಗಷ್ಟೇ ಕೊಡು. ನಿಮ್ಮ ಹಂತವಾಗಿ ನಿಮ್ಮ ರಿಕ್ವೈರ್ಮೆಂಟಿಗೆ ತಕ್ಕಂಗೆ ಮಾಡ್ಕೊಂಡು ಹೋದರೆ ಇರುತ್ತೆ. ಬಟ್ ಇದು ನನಗೆ ಟ್ಯಾಂಕ್ ಇರೋದ್ರಿಂದ, ಒಂದು ಇದೇ ಫೀಲ್ಡಲ್ಲಿ ಇರೋದ್ರಿಂದ ನನಗೆ ಆಬ್ವಿಯಸ್ಲಿ ತುಂಬ ಖರ್ಚು ಕಮ್ಮಿ ಬೀಳುತ್ತೆ. ಇದೆಲ್ಲ ನೋಡಿ ರೀಯೂಸಬಲ್ ಅರ್ಧ ಮೆಟೀರಿಯಲ್ಸ್ ಇದೆ ಇದರಲ್ಲಿ. ನಾವು ಪ್ರಾಜೆಕ್ಟ್ಗಳೆಲ್ಲ ಹಾಕಿರ್ತೀವಿ, ಸೆಂಟ್ರಿಂಗ್ದು ಅದು ಇದು ಅದೆಲ್ಲ ರೀಯೂಸ್ ಮಾಡಿರೋದ್ರಿಂದ ನಮಗೆ ಕಾಸ್ಟ್ ಕಮ್ಮಿ ಬಿದ್ದಿದೆ. ಬಟ್ ಬೇರೆಯವ್ರಿಗೆಲ್ಲ ಕಾಸ್ಟ್ ಕಮ್ಮಿ ಬಿದ್ದರೆ ಮಾಡ್ಬೋದು. ಅಂದರೆ ಈಗ ನೀವೇನು ಹೇಳ್ತಾ ಇದ್ದೀರಾ, ನಿಮ್ಮ ಖುಷಿಗೆ ಆಗೋದನ್ನ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ಹೌದು, ಈಗ ಯಾವ್ದು ಬೇಕೋ ಅದನ್ನು ನೀವು ನಾವು ಮಾಡ್ಕೊಬೇಕು. ಈಗ ಮನುಷ್ಯನಿಗೆ ಆಸೆಗಳಿರುತ್ತೆ, ಆಸೆಗಳಿಗೆ ಅದು ನಾವು ಬೆಲೆನೂ ಕಟ್ಟೋಕ್ಕಾಗಲ್ಲ. ಬಟ್ ಅದು ಅತಿ ಆಗಬಾರ್ದು. ತುಂಬ ಇರೋರು ಚೆನ್ನಾಗಿ ಮಾಡ್ಕೊತಾರೆ, ಅದು ಅವ್ರವರು ಎಲ್ಲ ಕೆಪಾಸಿಟಿಗೆ ಬರೋದು. ನನಗೆ ಇದು ಜಾಸ್ತಿನೇ. ಮತ್ತು ಈಗ ಒಂದಷ್ಟು ವಿಡಿಯೋಗಳು ನೋಡ್ತಾರೆ, ಕೆಲವೊಂದು ವಿಡಿಯೋಗಳಲ್ಲಿ ಸುಮ್ಮನೆ ಫೇಕ್ ಇದೆಲ್ಲ ಕೊಡ್ತಾರೆ. ನನಗೆ 1 ಲಕ್ಷ ಬರ್ತಾ ಇದೆ, 1 ಲಕ್ಷ ಬರ್ತಾ ಇದೆ, ಇದರಿಂದ ಇಷ್ಟು ಸುಲಭ ಜೀವನ, ನಾನು ಆ ಕೆಲಸ ಬಿಟ್ಬಿಟ್ಟು ಬಂದೆ. ಈಗಲೂ ನೋಡಿ ಹೇಳ್ತೀನಿ, ನನಗೆ ಇಷ್ಟೆಲ್ಲ ಬರ್ತಾ ಇದೆ ಆದಾಯ. ಬಟ್ ನಾನು ಹಾಕಿರೋ ಎಲ್ಲ ಇನ್ವೆಸ್ಟ್ಮೆಂಟ್ಗೂ ತೊಗೊಂಡ್ರೆ ತುಂಬ ಅಜಗಜಾಂತರ ಇದೆ. ಆ ಇನ್ವೆಸ್ಟ್ಮೆಂಟ್ಗೆ ಕ್ಯಾಪಿಟಲ್ಗೆ ಲೆಕ್ಕ ಹಾಕೊಂಡ್ಬಿಟ್ರೆ 10-15 ವರ್ಷ ಬೇಕು ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ರೀಚ್ ಆಗಕ್ಕೆ. ಏನಂದರೆ ಲಕ್ಕಿ ನಂಗೆ ಭೂಮಿ ಕಮ್ಮಿ ತೆಗ್ದಿರೋದು ಒಂದೇ ಮೊದಲನೇ ಸ್ಟೆಪ್ ಚೆನ್ನಾಗಿರೋದು. ಅಲ್ಲಿಂದ ನಾನು ಅಲ್ಲೇ ಜಾಸ್ತಿ ಕೊಟ್ಬಿಟ್ಟಿದ್ರೆ ತುಂಬ ಕಡಿಮೆ ತೆಗ್ದಿರೋ ಜಾಗ ಇದು. ಅದರಿಂದ ನನಗೇನು ಅಷ್ಟು ನನಗೆ ಬರ್ಡನ್ ಆಗಿಲ್ಲ. ಬಟ್ ಅದು ಇದಕ್ಕೆ ಲೆಕ್ಕ ಹಾಕೊಂಡ್ರು ಆ ಇನ್ವೆಸ್ಟ್ಮೆಂಟ್ಗೆ ರಿಟರ್ನ್ ಇಲ್ಲ. ಬಟ್ ಅಪ್ರಿಸಿಯೇಷನ್ ತುಂಬ ಚೆನ್ನಾಗಿ ಹೋಗಿದೆ. ಈಗ ಮಾರಿದ್ರೆ ಒಳ್ಳೆ ರೇಟ್ ಹೋಗ್ಬೋದು, ಬಟ್ ಮಾರಿ ಇನ್ನೊಂದು ತೋಟ ಮಾಡೋಕ್ಕಾಗಲ್ಲ. ಪಕ್ಕದ ಜಮೀನು ಅಷ್ಟೇ ಬೆಲೆ ಬಂದಿದೆ. ಈ ಥರ 7-8 ವರ್ಷ ತೋಟ ಮಾಡಬೇಕಂದ್ರೆ ಇನ್ನೂ ನಾನು 3 ವರ್ಷ ಕಷ್ಟ ಬೀಳಬೇಕು. ನನ್ನ ನಾಲೆಜ್ ಇರೋ ಪ್ರಕಾರ ಇನ್ನೊಂದು 3 ಇಯರ್ಸ್ ಕಷ್ಟ ಬಿದ್ದರೆ ಅಟ್ಲೀಸ್ಟ್ ಕುತ್ಕೊಂಡು ತಿನ್ನೋಕ್ಕಾಗ್ದಿರೋ ಇದ್ರೂ ಏನೋ ಒಂದು ಹಾಕೋದನ್ನ ರಿಟರ್ನ್ ತೊಗೊಳ್ಬೋದು.
ಬರುತ್ತೆ ಇವ್ರೆ ನಿಮ್ಗೆ ಗೊತ್ತಾಗಿದೆ ಬೆಂಗಳೂರವರಾಗಿ ನೀವು ಇಲ್ಲಿ ಬಂದು ತೋಟ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಾಗಿದೆ. ಹೌದು. ಈಗ ಬೆಂಗಳೂರಲ್ಲಿ ಕೆಲ್ಸಕ್ಕಿರೋರು ಬಿಟ್ಟು ಬಂದು ಇಲ್ಲಿ ಯಾವುದೋ ಒಂದು ತೋಟ ಮಾಡ್ಬಿಡ್ತೀನಿ ಅಂತ ಒಂದು 2 ಎಕರೆ ತಗೊಂಡು ಮಾಡೋದು ಎಷ್ಟು ಸರಿ ಇಲ್ಲ ತಪ್ಪು? 100ಕ್ಕೆ 100 ತಪ್ಪದು. ನಾನು ಫಸ್ಟ್ ವಿಡಿಯೋಲ್ಲೇ ಹೇಳ್ದಂಗೆ ನೀ ಈ ತೋಟ ನಂಬ್ಕೊಂಡು ಏನಾದರೂ ಸಿಟಿ ಕೆಲಸ ಬಿಟ್ಟರೆ ಅದಕ್ಕಿಂತ ಫೂಲಿಶ್ನೆಸ್ ಇನ್ನೊಂದಿಲ್ಲ. ಅದು ಮಾಡಲೇಬಾರ್ದು. ಇದು ನೋಡಿ ಪ್ಯಾಸಿವ್ ಇನ್ಕಮ್ ಆಗಿ ಬೆಳಿಬೇಕು, ಟೈಮ್ ತೊಗೊಳುತ್ತೆ. ಇದು ಪರ್ಯಾಯ ಒಂದು ಸಂಪಾದನೆ. ಇದು ಲಾಂಗ್ ಟರ್ಮಲ್ಲಿ ಇವಾಗ ಹೆಂಗೆ ಇದು ಆ್ಯಕ್ಚುಲಿ ಹೆಂಗೆ ಕಂಪೇರ್ ಮಾಡಬೇಕಂದ್ರೆ ನೀವು ಇದನ್ನು LIC ಥರನೇ ಕಂಪೇರ್ ಮಾಡಬೇಕು. ಇವಾಗ ನಾನು ಹಾಕಿದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಳಿಗೆ ಆಸ್ತಿ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಮಾಡಿದ್ರೆ ಇದು ಸರ್ವೈವ್ ಆಗ್ತೀವಿ. ಇವಾಗ ನೀವು ಒಂದು 10,000 ಪ್ರೀಮಿಯಮ್ ಕಟ್ಟಿದ್ರೆ ನಿಮ್ಮ ಜೀವನ ದುಡ್ಡಲ್ಲಿ ಕಟ್ಟಲ್ಲ, ಒಂದು ಸೇವಿಂಗ್ಸ್ ಅಲ್ಲ. ಅದೇ ಥರ ಇದು ಮಾಡಬೇಕು. ಸಿಟಿಯಲ್ಲಿರೋ ದುಡ್ಡೆಲ್ಲ ತಂದ್ಬಿಟ್ಟು ಅಲ್ಲಿ ನಾನು ಕೇಳಿದ್ದೀನಿ, ಅಲ್ಲಿ ಯಾರೋ ಒಂದು ಬಿಲ್ಡಿಂಗ್ ಮಾರ್ಬಿಟ್ಟು ಇಲ್ಲಿ ತೊಗೊಳಕ್ಕೆ ಬರ್ತಾನಂತೆ. ಅದೆಲ್ಲ ತಪ್ಪೋದು. ಯಾರೋ ಒಬ್ರು ಮಾಡ್ತಾಯಿದ್ದಾರೆ ನನಗೆ ಗೊತ್ತಿರೋರು, ಸಿಟಿದೊಂದು ಕೊಟ್ಬಿಡ್ತೀನಿ, ಒಂದು ತೋಟ ಕೊಡಿಸು ನನಗೆ ಅಂದವ್ರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಬೇಡ ಆ ಕೆಲಸ ಮಾಡಬೇಡ, ಸ್ವಲ್ಪ ಸೇವಿಂಗ್ಸ್ ಆದಮೇಲೆ ಬಾ, ಚಿಕ್ಕ ಪ್ರಮಾಣದಿಂದ ತಗೋ. ಸಿಟಿಯಲ್ಲಿ ಬಾಡಿಗೆ ಬರೋದು 1 ಲಕ್ಷ 2 ಲಕ್ಷ ಬಾಡಿಗೆ ಬರ್ತಂದು ಇಲ್ಲಿ ಹಾಕ್ಬಿಟ್ರೆ ಆ ₹1,00,000 ಎಷ್ಟೇ ಹಣವಂತಿದ್ದು ಅದಕ್ಕೊಂದು ಕಮಿಟ್ಮೆಂಟ್ ಸೃಷ್ಟಿಯಾಗಿರುತ್ತೆ, ಅಲ್ಲಿ ಅವ್ರಿಗೆ ಬರ್ಡನ್ ಆಗುತ್ತೆ. ಅದು ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಇಲ್ಲ ಅದೊಂದು ಜಾಗ ಮಾರಿ ಜಾಗ ತೊಗೊಳ್ಳಿ. ಡಿಫ್ರೆನ್ಸು ಬಾಡಿಗೆ ಬರೋದು ಅಂದರೆ ಜನ್ರೇಟ್ ಆಗ್ತಾರೆ, ಏನಂತಾರೆ ಮನಿ ಜನ್ರೇಟ್ ಆಗೋ ಪ್ರಾಪರ್ಟಿನ ಮಾರೋದು, ಇಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದು ಮಾಡೋದು, ಅದೆಲ್ಲ ತಪ್ಪು, ಮಾಡಬಾರ್ದು. ಇದನ್ನು ಏನಂತಾರೆ ವೀಕೆಂಡಾಗೆ ಇಟ್ಕೊಂಡು ಹೇಳ್ಬೇಕಂದ್ರೆ ಇದೊಂದು ಶೋಕಿ ಥರ ಇಟ್ಕೊಂಡ್ರೆ ಸ್ಟಾರ್ಟಿಂಗ್ ಒಂದು 6 ಮಂತ್ಸು 1 ಇಯರು ಒಂದು 5 ಇಯರ್ಸು ಶೋಕಿ ಥರ ಮಾಡ್ಕೊಂಡೋದ್ರೆ ನಿಜವಾಗೂ ಲಾಸ್ ಆಗೋಲ್ಲ. ಯಾಕಂದರೆ ಶೋಕಿ ಇದು ಬಂದು ಎಕ್ಸಸ್ ದುಡ್ಡು. ನೀವು ಬೇರೆ ಏನೋ ಮಾಡ್ತೀನಿ ಬಿಸ್ನೆಸ್ ಆಗ ನೋಡಿದ್ರೆ, ಆಮೇಲೆ ನಾನು ಹೇಳಿದ್ನಲ್ಲ ಅಗ್ರಿಕಲ್ಚರ್ ಇಟ್ಸ್ ಎ ನಾಟ್ ಬಿಸ್ನೆಸ್, ಇಟ್ಸ್ ಎ ಜಾಬ್. ಒಂದು ಏನಂತಾರೆ ಒಂದು ಕೂಲಿ ಸೃಷ್ಟಿಯಾಗುತ್ತೆ. ಇದು ಬಿಸ್ನೆಸ್ ಆಗಲ್ಲ. ನಾವು ಕೆಲಸ ಮಾಡಿದ್ರೆ ನಮ್ಗೆ ಕೂಲಿ ಸಿಗುತ್ತೆ. ಇದರಲ್ಲಿ ನಾವು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಕೂಲಿ ಅಂದರೆ ಯಾರು ಸಿಗುತ್ತೆ? ನಾನೇ ಬಂದು ಮಾಡಿದ್ರೆ ನಾನು ₹400-500 ಕೂಲಿ ಇವತ್ತಿನ ಲೆಕ್ಕದಲ್ಲಿ ಮಿಗ್ಬೋದು. ನಾನು ಕೆಲಸ ರೇಟ್ ಮಾಡಿದ್ರೆ ಅವ್ನು ಕೊಡಬೇಕಲ್ಲ, ಅವ್ನು ದುಡ್ಡು ಎದೊಳುತ್ತೆ, ನಿಮಗೇನು ಸಿಗೋಲ್ಲ. ಸೊ ಅದರಿಂದ ಇದನ್ನು ನಾವು ಬಿಸ್ನೆಸ್ ಆಗಿ ನೋಡಬಾರ್ದು, ಒಂದು ಜಾಬ್ ಆಗಿ ನೋಡಿ. ಆಮೇಲೆ ಫಸ್ಟು 5 ಇಯರ್ಸು ಅದರಲ್ಲೂ 2 ಎಕರೆ 3 ಎಕರೆಯವರು ಇದ್ರ ಮೇಲೆ ನಂಬಿ ಫಸ್ಟ್ 5 ಇಯರ್ಸ್ ಅಲ್ಲ 10 ಇಯರ್ಸ್ ಆದ್ರೂ ಅವರು ಸಿಟಿಯಲ್ಲಿ 1 ಲಕ್ಷ ಸಂಬಳ ಬರೋನಿಗೆ 1 ಲಕ್ಷ ಎಲ್ಲ ನೋಡೋಕ್ಕಾಗಲ್ಲ. ಅವ್ರೆ ತುಂಬ ಕಷ್ಟ ಇದೆ. ಅದು ಎಲ್ಲ ಹೇಳ್ಬೋದು. ನನ್ನ ಪ್ರಾಕ್ಟಿಕಲ್ 8 ಇಯರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂದ್ರೆ ಕೃಷಿ ತುಂಬಾ ನೋಡೋದಕ್ಕೆ ಸುಂದರವಾಗಿ ಕಾಣುತ್ತೆ. ನಿಜವಾಗ್ಲೂ ಬಂದಿಲ್ಲಿ ರಿಯಾಲಿಟಿ ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ ಕೃಷಿ ಎಷ್ಟು ಕಷ್ಟ. ನಾನು ಯಾಕೆ ಆ ಕೆಲಸ ಬಿಟ್ಬಿಟ್ಟು ಬಂದೆ ಇಲ್ಲಿಗೆ ಅಂತ ಅನ್ಸುತ್ತೆ. ಆ ರಿಗ್ರೆಟ್ನ ನೀವು ಮಾಡಬೇಡಿ. ಖುಷಿನೂ ಪಡ್ತಾ ಕೃಷಿನ ಮಾಡಿ, ಅದೊಂಥರ ಚೆನ್ನಾಗಿರುತ್ತೆ. ನೀವು ಖುಷಿ ಇಲ್ದೇನೆ ಕೃಷಿ ಮಾಡಿದ್ರೆ ಕೃಷಿನೂ ಖುಷಿ ಕೊಡಲ್ಲ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.